ನಿನ್ನೆ ಏನ್ ಕೇಳಿದ್ರಿ? ಜ್ಞಾಪಕ ಇದೆಯಾ? ಹಾ, ಅನುಭವ ಮಾಡಿದ್ರ? ಎಸ್, ಆತ್ಮ ಅಂತ ಅನುಭವ ಮಾಡಿದ್ರ? ಅದನ್ನ ಪದೇ ಪದೇ ಹೇಳ್ಕೋಬೇಕು. ಯಾಕೆ ಅಂದ್ರೆ ಮರ್ತು ಹೋಗ್ಬಿಡತ್ತೆ, ಮರ್ತು ಬಿಡ್ತೀವಿ. ಅದನ್ನ ಜ್ಞಾಪಿಸ್ಕೊಂತಾ ಇದ್ರೆ ಮತ್ತೆ ಬರುತ್ತೆ. ಈಗ ಆತ್ಮದಲ್ಲಿ 3 ಶಕ್ತಿಗಳಿದಾವೆ. 3 ಶಕ್ತಿಗಳು ಯಾವ್ದಾವ್ದು? ಮನಸ್ಸು, ಬುದ್ಧಿ, ಸಂಸ್ಕಾರ. ಈ 3ನ್ನ ಸೇರಿಸಿ ಒಟ್ಟಿಗೆ ಆತ್ಮ ಅಂತ. ಮೊದಲನೇದು ಸಂಕಲ್ಪ ಶಕ್ತಿ, ಭಗವಂತ ಕಳಿಸಿರೋದು ನಮ್ಮಲ್ಲಿ. ಬುದ್ಧಿಶಕ್ತಿ, ಮೂರನೇದು ನೆನಪಿನ ಶಕ್ತಿ. ಈ 3 ಶಕ್ತಿಗಳನ್ನ ಎಷ್ಟು ಚೆನ್ನಾಗಿ ನಾವು ಮಾಡ್ಕೊಂತೀವೋ ಅಷ್ಟೇ ನಮ್ಮ ಆತ್ಮ ಚೆನ್ನಾಗಿರುತ್ತೆ. ಇವಾಗ ಈ 3 ಶಕ್ತಿಗಳನ್ನ ಚಾರ್ಜ್ ಮಾಡ್ಲಿಕ್ಕೆ ಅಂದ್ರೆ ಫುಲ್ ಪವರ್ಫುಲ್ ಮಾಡ್ಲಿಕ್ಕೆ ಭಗವಂತ ಬಂದಿದ್ದಾರೆ. ಭಗವಂತ ಬಂದು ಏನ್ ಮಾಡ್ತಾ ಇದ್ದಾರೆ? ಶ್ರೇಷ್ಠ ಸಂಕಲ್ಪಗಳ ಶಕ್ತಿನ ಆತ್ಮದಲ್ಲಿ ಕೊಡ್ತಾ ಇದ್ದಾರೆ. ಒಳ್ಳೆ ಬುದ್ಧಿಶಕ್ತಿ ಕೊಡ್ತಾ ಇದ್ದಾರೆ, ದಿವ್ಯ ಬುದ್ಧಿ ಕೊಡ್ತಾ ಇದ್ದಾರೆ, ಶ್ರೇಷ್ಠ ಸಂಸ್ಕಾರಗಳನ್ನು ರೂಪಿಸ್ತಾ ಇದ್ದಾರೆ. ಅದಕ್ಕಾಗಿ ಒಳ್ಳೆ ಸಂಕಲ್ಪಗಳು ಬರ್ಬೇಕು ಮನ್ಸಲ್ಲಿ. ಏನ್ ಮಾಡ್ಬೇಕಂದ್ರೆ ನಾವು ಫೀಡಿಂಗು ಒಳ್ಳೇದ್ ಕೊಡ್ಬೇಕು. ಕಣ್ಣಿಂದ ಒಳ್ಳೇದ್ ನೋಡ್ಬೇಕು, ಕಿವಿಯಿಂದ ಒಳ್ಳೇದ್ ಕೇಳ್ಬೇಕು, ಬಾಯಿಂದ ಒಳ್ಳೇದ್ ಮಾತಾಡ್ಬೇಕು, ಸಂಘ ಒಳ್ಳೇದ್ ಸೇರ್ಬೇಕು. ಒಳ್ಳೆ ಜನ ಇರೋ ಕಡೆ ನಾವು ಹೋಗ್ತಾ ಇದ್ರೆ ಅದು ಒಳ್ಳೆ ತುಂಬ್ಕೊಂತ ಇರತ್ತೆ. ಅದ್ ಬಿಟ್ಬಿಟ್ಟು ನೆಗೆಟಿವ್ ತುಂಬ್ಕೊಂಡ್ರೆ ಅದು ಒಳಗಡೆ ಹೋಗ್ಬೇಕು. ಅದರಿಂದ ನಾವು ಬೆಳಗ್ಗೆ ಎದ್ದು ಸತ್ಸಂಗಕ್ಕೆ ಬಂದ್ರೆ ಒಳ್ಳೆ ವಿಚಾರಗಳು ಬುದ್ಧಿನಲ್ಲಿ ತುಂಬಿಕೊಂಡು ಅದು ಜೀವನ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಒಳ್ಳೆ ಆತ್ಮಗಳಾಗ್ಲಿಕ್ಕೆ ಭಗವಂತ ಕೊಡ್ತಾ ಇರುವಂತ ಗಿಫ್ಟ್ ಇದೆ ಆತ್ಮಗಳಿಗೆ. ಭಗವಂತ ಏನ್ ಕೊಡ್ತಾರೆ? ಭಗವಂತ ಈ ಪ್ರಪಂಚದಲ್ಲಿ ಎಲ್ಲವೂ ಸೃಷ್ಟಿ ಮಾಡಿ ಇಟ್ಬಿಟ್ಟಿದ್ದಾರೆ. ನಮ್ಗೆ ವಾಸ ಮಾಡ್ಲಿಕ್ಕೆ ಭೂಮಿ, ಕುಡಿಲಿಕ್ಕೆ ನೀರು, ತಿನ್ಲಿಕ್ಕೆ ಆಹಾರ, ಓಡಾಡ್ಲಿಕ್ಕೆ ಆಕಾಶ ಮಾರ್ಗ, ವೆರೈಟಿ ಒಂದು ಹಣ್ಣು ಹಂಪಲು ತೀರ್ಥಗಳು ಎಲ್ಲವೂ ಇಟ್ಟಿದ್ದಾರೆ. ಅದ್ರ ಜೊತೆಯಲ್ಲಿ ಇವಾಗ ಏನ್ ಆತ್ಮಗಳಿಗೆ ಕೊರತೆ ಆಗಿದೆ, ಸಿಗ್ತಾ ಇಲ್ಲ, ಸುಖ ಶಾಂತಿ ನೆಮ್ಮದಿ ಆನಂದ ಆರೋಗ್ಯ ಐಶ್ವರ್ಯ, ಅದನ್ನು ಮತ್ತೆ ಕೊಡ್ತಾ ಇದೆ. ಅದನ್ನ ಪಡಿಲಿಕ್ಕೋಸ್ಕರ ಆತ್ಮಕ್ಕೆ ಈ ರೀತಿ ಶಕ್ತಿಗಳನ್ನು ಕೊಡ್ತಾ ಇದ್ದಾರೆ. ಶಕ್ತಿ ಇದ್ರೆ, ದುಡಿಮೆ ಮಾಡೋ ಶಕ್ತಿ ಇದ್ರೆ ಕೆಲಸ ಮಾಡ್ಬೋದು. 60 ಆದ್ಮೇಲೆ ರಿಟೈರ್ಮೆಂಟ್ ಕೊಟ್ಬಿಡ್ತಾರೆ ಗೌರ್ಮೆಂಟ್ ಅವರು. ಕೆಲಸ ಮಾಡ್ಲಿಕ್ಕೆ ಅಷ್ಟು ಸ್ಟ್ರಾಂಗ್ ಇರಲ್ಲ ಬಾಡಿ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ? ರಿಟೈರ್ಮೆಂಟ್ ಕೊಟ್ಬಿಡ್ತಾರೆ ಸರ್ಕಾರ. ಆದ್ರೆ ಭಗವಂತ ಆತ್ಮಗಳಲ್ಲಿ ಶಕ್ತಿ ತುಂಬಿ ನಮ್ಮನ್ನ ಸಮರ್ಥರನ್ನಾಗಿ ಮತ್ತೆ ಮತ್ತೆ ಮಾಡ್ತಾರೆ. ಶರೀರದಲ್ಲಿ ಶಕ್ತಿ ವಯಸ್ಸಾಗ್ತಾ ಆಗ್ತಾ ಕಡಿಮೆ ಆಗುತ್ತೆ. ಬಟ್ ಆತ್ಮದ ಶಕ್ತಿ ಚೆನ್ನಾಗಿತ್ತು ಅಂದ್ರೆ ಶರೀರ ನಡೀತಾ ಇರುತ್ತೆ. ನೋಡಿ 70, 80, 90 ವರ್ಷದವರು ಕೂಡ ಆಕ್ಟಿವ್ ಆಗಿರ್ತಾರೆ. ನೋಡಿ ನಮ್ ಕ್ಲಾಸ್ ಅಲ್ಲಿ 85 ವರ್ಷ ಅವ್ರಿಗೆ ಖುಷಿಯಲ್ಲಿ ಕುಣಿತಾ ಇರ್ತಾರೆ, ಫುಲ್ ಆಕ್ಟಿವ್ ಆಗಿರ್ತಾರೆ. ಅದು ರಾಜಯೋಗದಿಂದ ಸಿಗ್ತಕ್ಕಂಥ ಬೆನಿಫಿಟ್. ಹಾ, ಇರಲ್ಲ, ಹಳ್ಳಿಗಳಲ್ಲಿ ಇರಲ್ಲ. ಏನ್ ಮಾಡ್ಬೇಕು? ಫೋನ್ ನಲ್ಲಿ ಆನ್ ಮಾಡ್ಬಿಟ್ರೆ, ಫೋನ್ ಆನ್ ಮಾಡ್ಬಿಟ್ಟು ಇಟ್ಬಿಟ್ರೆ ಅವ್ರು ಕೇಳಿಸ್ಕೊಂತಾರೆ. ಇವಾಗಿದ್ರೆ ಫೋನ್ ಮಾಡ್ಕೊಡ್ರಿ, ಕೇಳಿಸ್ಕೊಳ್ಳಿ. ಹಾ, ಅವ್ರು ಮೊದ್ಲು ಹೇಳಿ ನಾಳೆಯಿಂದ ಕನೆಕ್ಷನ್ ಕೊಡಿ. ಈಗ ಈ 3 ಶಕ್ತಿಗಳನ್ನ ಪರಮಾತ್ಮ ಬಂದು ರೀಚಾರ್ಜ್ ಮಾಡ್ತಾರೆ. ಬುದ್ಧಿ, ಸಂಸ್ಕಾರ, ಇದನ್ನ ಚೆನ್ನಾಗಿ ಪವರ್ಫುಲ್ ಮಾಡ್ಕೊಂಡ್ಬಿಟ್ರೆ ಶರೀರ ಚೆನ್ನಾಗಿದ್ದೇ ಇರುತ್ತೆ. ಆರೋಗ್ಯ ಚೆನ್ನಾಗಿತ್ತು, ಆಯಸ್ ಗಟ್ಟಿಯಾಗಿತ್ತು, ಜೀವನ ಚೆನ್ನಾಗಿ ನಡೀತಾ ಇರುತ್ತೆ. ಅದನ್ನ ಭಗವಂತ ಬಂದು ಸರಿಪಡಿಸ್ತಾ ಇದ್ದ. ಎಲ್ಲಿಂದ ಲೋಪ ಆಗಿದೆ, ಎಲ್ಲಿಂದ ದೋಷ ಆಗಿದೆ, ಅದನ್ನೇ ಸರಿಪಡಿಸ್ತಾ ಇದ್ದ. ಆತ್ಮಗಳಲ್ಲಿ ಇದೇ ಆಗಿರೋದು. ಹೊರಗಡೆ ನೋಡ್ತಿರ್ತೀವಲ್ಲ ಸಮಾಜದಲ್ಲಿ ಜನಗಳನ್ನ, ಡಿಪ್ರೆಷನ್, ಏನೋ ಒಂಥರ ಬೇಜಾರು, ಏನೋ ಒಂಥರ ನೋವು, ಏನೋ ಒಂದು ಸಂಕಟ, ಹೇಳ್ಕೊಳಕ್ಕಾಗಲ್ಲ, ಅನುಭವಿಸಕ್ಕಾಗಲ್ಲ, ಈ ರೀತಿ ಪರಿಸ್ಥಿತಿ ಅಂತ ಆಗೋಗ್ಬಿಟ್ಟಿದೆ ಅಲ್ಲ. ಆ ರೀತಿ ಆಗ್ಬಿಟ್ಟಿದೆ ಈಗ ವಾಸ್ತವಿಕ ಸ್ಥಿತಿ. ಎಸ್, ಅದು ಈ ಸತ್ಸಂಗಕ್ಕೆ ಬಂದ್ರೆ ಸಿಕ್ಬಿಡುತ್ತೆ ಆಟೋಮೆಟಿಕ್ ಆಗಿ ಅನ್ನೋ ಇಲ್ಲ. ಅದಕ್ಕೆ ಭಗವಂತ ಏನ್ ಮಾಡಿದ್ರೆ ಸತ್ಸಂಗ ಓಪನ್ ಮಾಡಿದ್ದಾರೆ. ಈ ಸತ್ಸಂಗದಲ್ಲಿ ಬಂದಾಗ ಜೀವನ ಅಂತಕ್ಕಂಥದ್ದು ರಿಫೈನ್ ಆಗಿದೆ. ಈಗ ಆತ್ಮ ಎಲ್ಲಿಂದ ಬಂದಿದೆ, ಎಲ್ಗ್ ಹೋಗುತ್ತೆ ಅನ್ನೋದು ಯಾರಿಗ್ ಗೊತ್ತೇ ಇಲ್ಲ.
ಇವಾಗ ನಾವು ಈ ಭೂಮಿ ಮೇಲೆ ನಿಂತಿದ್ದೀವಿ ಅಥವಾ ಓಡಾಡ್ತಾ ಇದ್ದೀವಿ, ಜೀವನ ಮಾಡ್ತಾ ಇದ್ದೀವಿ ಅಂದ್ರೆ ಭೂಮಿ ಸುತ್ತಲೂ ನೋಡಿದಾಗ ಏನ್ ಕಾಣುತ್ತೆ ನಮ್ಗೆ? ಅಷ್ಟೇ. ಅದ್ರ ಆಚೆ ಏನಾನ ಕಾಣುತ್ತಾ? ನಮ್ ದೃಷ್ಟಿ ಅಷ್ಟೇ ಲಿಮಿಟ್. ಅದನ್ನ ಯಾವ ತರ ತಿಳ್ಕೊಳ್ಳೋದು? ಸೂರ್ಯ ಚಂದ್ರ ಆಕಾಶ ನಕ್ಷತ್ರಗಳನ್ನ ದಾಟಿ ಅದನ್ನ ಹೆಂಗ್ ತಿಳ್ಕೊಳ್ಳೋದು ಅಂದ್ರೆ ಬುದ್ಧಿಯಿಂದ. ಬುದ್ಧಿಯಿಂದ ತಿಳ್ಕೊಳಕ್ಕೆ ಭಗವಂತ ಬುದ್ಧಿಗೆ ಜ್ಞಾನ ಕೊಡ್ತಾ ಇರ್ತಾರೆ, ದಿವ್ಯ ಬುದ್ಧಿ ಕೊಡ್ತಾ ಇದ್ದಾರೆ. ನೋಡಿ, ಈ ಮನುಷ್ಯರು ಭೂಮಿ ಮೇಲೆ ಇಷ್ಟರಲ್ಲೇ ಇದ್ದು ಹೋಗ್ಬಿಟ್ಟಿದ್ದಾರೆ, ಇದ್ರ ಆಚೆ ಯೋಚನೆ ಮಾಡ್ತಾ ಇಲ್ಲ. ಇದ್ರ ಆಚೆ ಯೋಚನೆ ಮಾಡಕ್ಕೆ ಅವ್ರಿಗೆ ಗೊತ್ತಿಲ್ವಲ್ಲ ವಿಷಯಗಳು. ವಿಜ್ಞಾನಿಗಳು ಆಕಾಶ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ, ಖಗೋಳ ಶಾಸ್ತ್ರಜ್ಞರು ಎಲ್ಲ ಕಂಡುಹಿಡಿಯಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ನಕ್ಷತ್ರ ಮಂಡಲ, ತಾರಾಮಂಡಲ ಎಲ್ಲ ನೋಡ್ಕೊಂಡ್ ಬರ್ತಾ ಇದ್ದಾರೆ. ಅದ್ರ ಆಚೆ ಏನಿದೆ? ಸ್ಪೇಸ್, ಪೋಲಾರ್. ಈ ಒಂದು ಸ್ಪೇಸ್ ನಲ್ಲಿ ಇದ್ರ ಆಚೆ ಇರ್ತಕ್ಕಂತ ಜಾಗದಲ್ಲಿ ಸೂಕ್ಷ್ಮ ಲೋಕ ಇದೆ. ಈ ಸೂಕ್ಷ್ಮ ಲೋಕ ಅಂದ್ರೇನು, ಸ್ಥೂಲ ಲೋಕ ಅಂದ್ರೇನು, ಇದು ಯಾಕೆ ಗೊತ್ತಿಲ್ಲ ಲೌಕಿಕವಾಗಿ. ಸ್ಥೂಲ ಲೋಕ ಇಷ್ಟೇ, ಇದ್ರ ಬಗ್ಗೆ ಜಿಯೋಗ್ರಫಿನಲ್ಲಿ ಬರುತ್ತೆ. ಈ ಭೂಮಿ ಮೇಲೆ ಹಿಸ್ಟ್ರಿ ಏನ್ ಸಿಕ್ಕಿದೆ ಅಷ್ಟು ಮಾತ್ರ ಇದೆ. ಅದ್ರ ಆಚೆ ಇರ್ತಕ್ಕಂತ ಪರತತ್ವದ ಜ್ಞಾನ ಯಾರಿಗೂ ಗೊತ್ತಿಲ್ಲ. ಪರತತ್ವದ ಜ್ಞಾನನ ಸ್ವಯಂ ಪರಮಾತ್ಮನೇ ಬಂದು, ಪರಮೇಶ್ವರನೇ ಬಂದು, ಸೃಷ್ಟಿಯ ರಚನೆಕಾರನೇ ಬಂದು ಇದೆಲ್ಲ ತಿಳಿಸ್ತಾ ಇರ್ತಾರೆ. ಇದು ಸೂಕ್ಷ್ಮ ಲೋಕ. ಈ ಸೂಕ್ಷ್ಮ ಲೋಕದಲ್ಲಿ ಬ್ರಹ್ಮಪುರಿ, ವಿಷ್ಣುಪುರಿ, ಶಂಕರಪುರಿ ಇದೆ. ಬ್ರಹ್ಮಪುರಿ ಅಂದ್ರೇನು? ಬ್ರಹ್ಮ ವಾಸ ಮಾಡುವಂತ ಪುರಿ. ವಿಷ್ಣುಪುರಿ ಅಂದ್ರೆ ವಿಷ್ಣು ವಾಸ ಮಾಡ್ತಕ್ಕಂತ ಪುರಿ. ಶಂಕರ ಅಂದ್ರೆ ಶಂಕರ ವಾಸ ಮಾಡ್ತಕ್ಕಂತ ಪುರಿ. ಈ ಸೂಕ್ಷ್ಮ ಲೋಕ ಹೇಗಿದೆ ಅಂದ್ರೆ ಅಲ್ಲಿ ನಮ್ಗೆ ಈಗ ಈ ದೇಹ ಇದೆಯಲ್ಲ, ಈ ದೇಹ ಇಲ್ಲ, ಮೂಳೆ ಮಾಂಸಗಳ ದೇಹ ಇಲ್ಲ ಅಲ್ಲಿ. ಮತ್ತೆ ಎಂತ ದೇಹ ಇದೆ ಅಲ್ಲಿ ಅಂದ್ರೆ ಬೆಳಕಿನ ಶರೀರ. ಬೆಳಕಿನ ಶರೀರ ಅಂದ್ರೇನು? ಆದ್ರೆ ಇವಾಗ ಬೆಳಕು ಕಾಣುತ್ತಲ್ಲ, ಅದೇ ತರ ಶರೀರನ ಬೆಳಕಿನ ರೂಪದಲ್ಲಿ, ಅವನ್ನ ಏಂಜಲ್ಸ್ ಅಂತಾರೆ ಇಂಗ್ಲಿಷ್ ನಲ್ಲಿ. ಕನ್ನಡದಲ್ಲಿ ಸೂಕ್ಷ್ಮ ದೇವತೆಗಳು ಅಂತಾರೆ. ಉರ್ದುನಲ್ಲಿ ಫರಿಷ್ಠಾ ಅಂತ, ಹಿಂದಿನಲ್ಲಿ ಉರ್ದುನಲ್ಲಿ ಫರಿಷ್ಠಾ ಅಂತ. ಪರಿ, ಅವ್ರೇನಪ್ಪ ಪರಿಗಳು, ದೇವತೆಗಳು ಅಂತ ಹೇಳ್ತಾರಲ್ಲ, ಫರಿಷ್ಠಾ ಅಂದ್ರೆ ಈ ಭೂಮಿಯ ಯಾವುದೇ ಒಂದು ಆಕರ್ಷಣೆ ಅವ್ರಿಗಿಲ್ಲ. ಇವಾಗ ಭೂಮಿ ಮೇಲೆ ಗುರುತ್ವಾಕರ್ಷಣೆ ಇರೋದ್ರಿಂದ ನಾವೆಲ್ಲ ಈ ಭೂಮಿ ಮೇಲೆ ನಡೆದಾಡ್ತಾ ಇದ್ವಿ, ಓಡಾಡ್ತಾ ಇದ್ವಿ. ಈ ಭೂಮಿಗೆ ಗ್ರಾವಿಟಿ ಫೋರ್ಸ್ ಇಲ್ಲ ಅಂದ್ರೆ ಎಲ್ಲರೂ ಹಾರಾಡೋರಂತೆ. ಅಲ್ಲಿ ಯಾವ್ದು ಇಲ್ಲ, ಗ್ರಾವಿಟಿ ಫೋರ್ಸ್ ಇಲ್ಲ, ಗ್ರಾವಿಟಿ ಫೋರ್ಸ್ ಇಲ್ಲ. ಭಾರ ಇರೋದ್ರಿಂದ, ಗ್ರಾವಿಟಿ ಫೋರ್ಸ್ ಇರೋದ್ರಿಂದ ಭಾರ ಇಲ್ಲಿ ಫೀಲ್ ಆಗ್ತಾ ಇದೆ. ಅಲ್ಲಿ ಗ್ರಾವಿಟಿ ಫೋರ್ಸ್ ಇಲ್ಲ, ಅದರಿಂದ ಹಾರಾಡ್ತಾ ಇದ್ದಾರೆ, ಸೂಕ್ಷ್ಮ ರೂಪದಲ್ಲಿ ಇರ್ತಾರೆ. ಅದು ಸ್ಥೂಲ ಕಣ್ಣಿಗೆ ಕಾಣಿಸೋದಿಲ್ಲ, ಅನುಭವದಿಂದ ನಾವು ಅದನ್ನ ಅರ್ಥ ಮಾಡ್ಕೋಬಹುದು. ಸೂಕ್ಷ್ಮ ಲೋಕವನ್ನು ದಿವ್ಯ ಬುದ್ಧಿಯಿಂದ ತಿಳ್ಕೋಬಹುದು. ಇವಾಗ ಅಮೆರಿಕ ಹೆಂಗಿದೆ, ಎಲ್ಲಿದೆ? ನಾವ್ ಇಲ್ಲೇ ಕುತ್ಕೊಂಡು ಫೋನ್ ಮುಖಾಂತರ, ಟಿವಿ ಮುಖಾಂತರ ನೋಡ್ತೀವಿ ಅಲ್ಲಿನ ದೃಶ್ಯಗಳನ್ನ. ಹಂಗೆ ದಿವ್ಯ ಬುದ್ಧಿ ಮುಖಾಂತರ ಸೂಕ್ಷ್ಮ ಲೋಕಕ್ಕೂ ಹೋಗಿ ಬರ್ಬೋದು. ಹೆಂಗೆ ಅಂದ್ರೆ ಅದಕ್ಕೆ ಅಷ್ಟೊಂದು ಪವರ್ ಬರ್ಬೇಕು. ಆ ಪವರ್ ಬರೋದಕ್ಕೆ ಇಲ್ಲಿ ನಾವು ಮೆಡಿಟೇಷನ್ ಮಾಡ್ಬೇಕು. ಮಾಡ್ತಾ ಮಾಡ್ತಾ ಸಾಧನೆ ಮಾಡ್ತಾ ಮಾಡ್ತಾ ಅಲ್ಲಿ ಹೋಗಿ ಬರೋದೆಲ್ಲ ಅನುಭವ ಆಗುತ್ತೆ. ಈಗ ಇಲ್ಲಿರ್ತೀವಿ, ಈಗ ಅಲ್ಲಿರ್ತೀವಿ, ಆತರ ಅನುಭವ ನಮ್ಗೆ ಆಗುತ್ತೆ ಮೆಡಿಟೇಷನ್ ಮುಖಾಂತರ. ಭಗವಂತ ಬಂದು ಆ ಶಕ್ತಿ ಕೊಡ್ತಾರೆ ಇಲ್ಲಿಗೆ ಹೋಗೋದಕ್ಕೆ, ಬರೋದಕ್ಕೆ. ಈ ಸೂಕ್ಷ್ಮ ಲೋಕನು ಕೂಡ ದಾಟ್ಕೊಂಡು ಇನ್ನು ಮೇಲೆ ಹೋಗ್ಬಿಟ್ರೆ ಮೂಲ ಲೋಕ ಇದೆ, ಆತ್ಮಲೋಕ ಇದೆ, ಬ್ರಹ್ಮಲೋಕ ಇದೆ, ಬ್ರಹ್ಮಾಂಡ ಇದೆ, ಶಾಂತಿಧಾಮ ಇದೆ. ಈ ಲೋಕದಲ್ಲಿ ಆತ್ಮಗಳು ಪರಮಾತ್ಮ ಇರುವಂತ ಜಾಗ. ನಾವು ಬಂದಿರೋದು ಇಲ್ಲಿಂದಾನೆ, ಕೊನೆಗೆ ಹೋಗೋದು ಅಲ್ಲಿಗೆ. ಈ ಮೂಲ ಲೋಕದಲ್ಲಿ, ಆತ್ಮಗಳ ಲೋಕದಲ್ಲಿ ನಾವೆಲ್ಲ ಆತ್ಮಗಳಿದ್ದೆ, ಅಲ್ಲಿಂದ ನಾವ್ ಇಲ್ಲಿಗೆ ಬಂದಿದ್ವಿ ಶರೀರ ತಗೊಂಡು ಪಾತ್ರ ಮಾಡಕ್ಕೆ. ಪಾತ್ರ ಮುಗಿದ್ಮೇಲೆ ಇಲ್ಲಿಗೆ ಹೊರಟ. ಇವಾಗ ಕೆಲ್ಸದ ಮೇಲೆ ಎಲ್ಲೆಲ್ಲೋ ಹೋಗಿರ್ತಾರೆ, ಬೇರೆ ದೇಶಗಳಿಗೂ ಹೋಗಿರ್ತಾರೆ, ಮತ್ತೆ ಸ್ವದೇಶಕ್ಕೆ ಹಿಂತಿರ್ಗಲ್ವಾ, ಅಪ್ಪ ಅಮ್ಮನ ನೋಡಕ್ ಬರಲ್ವಾ, ಹಂಗೆ ಮೂಲ ದೇಶ ಬಿಟ್ಟು ಹೊರದೇಶಕ್ಕೆ ಹೋಗಿರ್ತಾರೆ, ಕೆಲ್ಸಗಳ ಮೇಲೆ ದುಡ್ಕೊಂಡು ಸಂಪಾದನೆ ಮಾಡ್ಕೊಂಡು ಮತ್ತೆ ಸ್ವದೇಶಕ್ಕೆ ಬಂದು ಇಲ್ಲಿ ವಾಸ ಮಾಡ್ಕೊಂಡು, ಇಲ್ಲಿ ಇದ್ಕೊಂಡು ಜಮೀನ್ ಮಾಡ್ಕೊಂಡು, ಆಸ್ತಿ ಮಾಡ್ಕೊಂಡು, ಮನೆ ಕಟ್ಕೊಂಡು ಖುಷಿಯಾಗಿರ್ತಾರೆ ಇಷ್ಟೊಂದು. ಹಾಗೆ ಇದು ಲೌಕಿಕ ಆಯ್ತು, ಇದು ಪಾರಲೌಕಿಕ. ಇದು ಪಾರಲೌಕಿಕ, ಪರಲೋಕ ಆಯ್ತು. ಪಾರಲೌಕಿಕದಲ್ಲಿ, ಪರಲೋಕದಲ್ಲಿ ನಾವು ಆತ್ಮಗಳು ಇರ್ತಾರೆ. ಸೊ ಇಲ್ಲಿಂದ ನಾವೆಲ್ಲ ಇಲ್ಲಿಗೆ ಬಂದಿದ್ವಿ, ಮತ್ತೆ ಇಲ್ಲಿಗೆ ವಾಪಸ್ ಹೋಗ್ತೀವಿ. ಇದು ನಿಜವಾದ ಮನೆ. ಈ ನಿಜವಾದ ಮನೆಯನ್ನ ನಾವು ಬಿಟ್ಟು ಬಂದು ಎಷ್ಟು ಟೈಮ್ ಆಗಿದೆ? 5,000 ವರ್ಷ ಆಗಿದೆ. ಮೂಲ ಮನೆಯನ್ನು ಬಿಟ್ಟು ಬಂದು ಎಷ್ಟು ಟೈಮ್ ಆಗಿದೆ? 5,000 ವರ್ಷಗಳಾಗಿದೆ.
5,000 ವರ್ಷಗಳಲ್ಲಿ ನಾವು ಇಲ್ಲಿಗೆ ಬಂದು ಈ ಭೂಮಿಗೆ ಬಂದು ನಾವು ಇದನ್ನ ಮರ್ತ್ ಬಿಟ್ಟಿದ್ವಿ, ಪರಂಧಾಮನ್ ಮರ್ತ್ ಬಿಟ್ಟಿದ್ವಿ. ಈಗ ಪರಂಧಾಮದಲ್ಲಿ ಪರಮಾತ್ಮನೇ ನಮ್ಗೆ ಇರೋದ್ರಿಂದ ಅವ್ರು ಬಂದು ಈ ಭೂಮಿ ಮೇಲೆ ಇವ್ರ ಮೂಲಕ ಏನ್ ಮಾಡ್ತಾ ಇದ್ದಾರೆ, ಈ ಜ್ಞಾನ ಕೊಡ್ತಾರೆ. ಈ ಸೃಷ್ಟಿಯ ಉತ್ಪತ್ತಿ, ಈ ಸೃಷ್ಟಿಯ ಮಧ್ಯ, ಈ ಸೃಷ್ಟಿಯ ಕೊನೆ, ಈ ಮಾನವ ವಂಶದ ಉತ್ಪತ್ತಿ, ಇದರ ಬೆಳವಣಿಗೆ ಮತ್ತೆ ಇದರ ಕೊನೆ ಎಲ್ಲ ಜ್ಞಾನವನ್ನ ತಿಳಿಸ್ತಾರೆ. ತ್ರಿಕಾಲ ಜ್ಞಾನ ಅಂತ ಕರೀತಾರೆ. ಈ ಲೋಕಗಳನ್ನ ಭಕ್ತಿ ಮಾರ್ಗದಲ್ಲಿ ಏನ್ ಹೇಳ್ತಾರೆ, ಅತಳ, ವಿತಳ, ಸುತಳ, ತಳಾತಳ, ರಸಾತಳ, ಈ ರೀತಿ ಅನೇಕ ಲೋಕಗಳಿದೆ ಅಂತ ಹೇಳ್ಬಿಟ್ಟು ಅವರು ಭಕ್ತಿ ಮಾರ್ಗದವರು ಆತರ ಹೇಳ್ಬಿಡ್ತಾರೆ. ಆದ್ರೆ ಇರೋದೇ 3 ಲೋಕ ಅಂತ ಭಗವಂತ ಅವ್ರೇನ್ ಮಾಡ್ಬಿಟ್ಟಿದ್ದಾರೆ, ಸೂರ್ಯನಿಗೂ ಒಂದು ಲೋಕ ಹೇಳ್ಬಿಟ್ಟು, ಚಂದ್ರನಿಗೂ ಒಂದು ಲೋಕ ಹೇಳ್ಬಿಟ್ಟಿದ್ದಾರೆ, ನಕ್ಷತ್ರಗಳಿಗೂ ಒಂದು ಲೋಕ ಹೇಳ್ಬಿಟ್ಟಿದ್ದಾರೆ, ಗ್ರಹಗಳಿಗೂ ಒಂದೊಂದು ಲೋಕ, ನರಕಕ್ಕೂ ಒಂದ್ ಲೋಕ, ಸ್ವರ್ಗಕ್ಕೂ ಒಂದ್ ಲೋಕ ಹೇಳ್ಬಿಟ್ಟಿದ್ದಾರೆ. ಇರೋದ್ 3. ಈ ಭೂಮಿ ಮೇಲೆ ಸ್ವರ್ಗ ಇದ್ದಾಗ ಅದಕ್ಕೊಂದ್ ಲೋಕ ಹೆಸರಿಟ್ರು, ನರಕ ಆದಾಗ ಅದಕ್ಕೊಂದ್ ಹೆಸರಿಟ್ರು. ಹೀಗೆ ವೆರೈಟಿ ಮನುಷ್ಯರು ಕಲ್ಪನೆಗಳನ್ನ ಮಾಡ್ಕೊಂಡಿದ್ದಾರೆ. ಭಗವಂತ ಹೇಳೋದು 3 ಲೋಕ. ಸಾಕಾರ ಲೋಕದಲ್ಲಿ ಹುಟ್ಟು ಇದೆ, ಸಾವು ಇದೆ, ಜೀವನ ಇದೆ, ಬದುಕ್ತಾ ಇದೀವಿ, ಬಾಳ್ತಾ ಇದೀವಿ, ವ್ಯಕ್ತ ಪ್ರಪಂಚ ಇದು. ಈ ವ್ಯಕ್ತ ಪ್ರಪಂಚದಲ್ಲಿ ಈ ಭೂಲೋಕದಲ್ಲಿ ನಾವು ನೋಡ್ತಾ ಇದ್ದೀವಿ, ಪ್ರಕೃತಿ ಇದೆ, ಪಂಚತತ್ವಗಳಿದೆ, ಆಕಾಶ, ಭೂಮಿ, ಅಗ್ನಿ, ವಾಯು, ಜಲ ಇದೆ, 84 ಲಕ್ಷ ಜೀವರಾಶಿಗಳಿದಾವೆ, ವ್ಯವಸ್ಥೆ ಇದೆ ಈ ಭೂಮಿ ಮೇಲೆ, ಹಗಲು ರಾತ್ರಿ ಇದೆ. ಈ ಸ್ಟೇಜ್ಗೆ ಲೈಟ್ಗಳಿದಾವೆ, ಸೂರ್ಯ ಚಂದ್ರ ನಿರಂತರವಾಗಿ ಲೈಟ್ ಕೊಡುವಂತ ಲೈಟ್ಗಳು. ಕತ್ಲಿದ್ರೆ ನಾವು ಲೈಟ್ಗಳಿಗೆ ಖರ್ಚು ಮಾಡ್ಬೇಕಾಗತ್ತೆ, ಆದ್ರೆ ಭಗವಂತನ ಲೈಟ್ ಖರ್ಚೇ ಇಲ್ವಲ್ಲ. ಸೂರ್ಯನ ಶಕ್ತಿಗೆ ಬಿಸಿನೀರು ಅದೇ ಆಟೋಮೆಟಿಕ್ ಆಗಿ ಕಾಯಿಸುತ್ತೆ, ಕರೆಂಟ್ ಅದಷ್ಟಕ್ಕೆ ಉತ್ಪಾದನೆ ಮಾಡುತ್ತೆ, ಸೋಲಾರ್ ಹಾಕ್ಸ್ಕೊಂಡ್ರೆ. ಆದ್ರೆ ಭಗವಂತ ಕೊಡ್ತಾ ಇರೋಂತ ಸೂರ್ಯನಿಗೆ ನಾವು ಬಿಲ್ ಕಟ್ತಾ ಇದೀವ? ಇಲ್ಲ. ಸರ್ಕಾರ ಕೊಡ್ತಾ ಇರೋ ಕರೆಂಟ್ ಬಿಲ್ ಕಟ್ಬೇಕು, ಇವೆಲ್ಲ ಇದೆ. ಭಗವಂತ ನೀರ್ ಕೊಡ್ತಾ ಇದಾರೆ, ಅದಕ್ಕೆ ಯಾವ ಬಿಲ್ ಇಲ್ಲ. ಗಾಳಿ ಉಸಿರಾಡ್ಲಿಕ್ಕೆ ಕೊಡ್ತಾ ಇದಾರೆ, ಅದಕ್ಕೆ ಯಾವ ಇದಿಲ್ಲ, ಯಾವ್ದಕ್ಕೂ ದುಡ್ಡಿಲ್ಲ. ನೋಡ್ರಿ ಹಿಂಗೆ ಅದ್ಭುತ ಅಲ್ವಾ? ಮತ್ತೆ ಇಷ್ಟು ಕೋಟಿ ಜನಗಳಿಗೆ ಶರೀರನ ಸೃಷ್ಟಿ ಮಾಡಿ ಪಾಲನೆ ಮಾಡ್ತಾ ಇರೋಂತ ಪ್ರಕೃತಿ ಮಾತಿಗೆ ನಾವೇನ್ ಕೊಡ್ತಾ ಇದ್ದೀವಿ? ಇಷ್ಟು ಕೋಟಿ ಜನಕ್ಕೆ, ಅದು ಒಬ್ರಿಗೆ ಇಬ್ಬರಲ್ಲ, ಒಂದ್ ಮನೆ 2-3 ಜನ ಇದ್ರೆ, 4 ಜನ ಬಂದ್ಬಿಟ್ರೆ, 10 ಜನ ಬಂದ್ಬಿಟ್ರೆ ಸುಸ್ತು ಹೊಡೆದ್ ಬಿಡ್ತೀವಿ. ಯಾವಪ್ಪ ಇವ್ರು ಹೋಗ್ತಾರೆ ಅನ್ನೋಂತ ಮನಸ್ಥಿತಿ ಒಳಗಡೆ ಕ್ರಿಯೇಟ್ ಆಗಿ ಹೋಗ್ಬಿಡುತ್ತೆ. ಮೇಲೆ ಹೇಳಲ್ಲ ಏನ್ ಅನ್ಕೊಂತಾರ ಅಂತ. ಹೋರಾಟ ಹೌದು. ದಿನ ನಾನು ಆಕ್ಸಿಜನ್ ಉಪಯೋಗ ಮಾಡಿ ಎಲ್ಲ ಮಾಡಿದೆ, ನಿನಗೇನ್ ಕೊಡ್ತಿದ್ದೀನಿ ನಾನು? ಇವರು 1 ವಾರ 2 ವಾರ ಚಾರ್ಜ್ ಮಾಡ್ಬೇಕು ಆಕ್ಸಿಜನ್ಗೆ. ಇದನ್ನ ಮಾತ್ರ ನೋಡ್ರಿ, ಅದು ಕೃತಜ್ಞತೆ. ಆ ಕೃತಜ್ಞತೆ ನಮ್ ಜನಗಳಲ್ಲಿ ಇದೆ. ಬಂದವಪ್ಪ ನಿಮ್ಮ ದಯೆಯಿಂದ ಇವ್ರು ಏನ್ ಚಾರ್ಜ್ ಮಾಡ್ತಾರೆ, ನೀ ಏನ್ ಚಾರ್ಜ್ ಮಾಡ್ತೀರಿ ನಮ್ಗೆ ನಾನು ನೆನೆಸೋದಿಲ್ಲ. ಇವತ್ತು ನೀವು ನೆನಪು ಬಂದು ಓಪನ್ ಆಗಿ ಮಾತಾಡಿ ಮೀಡಿಯಾ ನಿಜ, ಸತ್ಯ ಅಲ್ವಾ? ಅಂದ್ಮೇಲೆ ಈ ಭೂಮಿ ಮೇಲೆ ನಾವು ಪರಮಾತ್ಮನ ಋಣ ತಿಂತಾ ಇದ್ದೀವಿ, ಪರಮಾತ್ಮನ ಋಣ ಅನುಭವಿಸ್ತಾ ಇದ್ದೀವಿ, ಪರಮಾತ್ಮನಿಗೆ ನಾವು ಕೃತಜ್ಞರಾಗ್ತೇವೆ ಅಲ್ವಾ? ಅಂದ್ಮೇಲೆ ಈ ಲೋಕದಲ್ಲಿ ನಮ್ಮನ್ನ ಸೃಷ್ಟಿ ಮಾಡಿದಾಗ ದೇವ್ರು ಈ ರೀತಿ ಮಾಡಿರ್ಲಿಲ್ಲ. ಇವತ್ತೇನ್ ದುಃಖ, ಅಶಾಂತಿ, ರೋಗ, ಶೋಕ, ಚಿಂತೆ, ಭಯ, ನೋವುಗಳು, ಅನೇಕ ಪ್ರಕಾರ ಕಷ್ಟ, ಬಡತನ ಇವೆಲ್ಲ ಏನ್ ಇದಾವೆ, ಇವ್ ಯಾವ್ದು ಭಗವಂತ ಇಟ್ಟಿರ್ಲಿಲ್ಲ. ಭಗವಂತ ಎಲ್ಲ ಸಂಪನ್ನವಾಗಿ ಇಟ್ಟಿದ್ದ. 100% ಸುಖ, 100% ಶಾಂತಿ, 100% ನೆಮ್ಮದಿ, 100% ಎಲ್ಲವೂ ಐಶ್ವರ್ಯ, ಎಲ್ಲವೂ 100%. ಆಯುಸ್ಸು ಜಾಸ್ತಿ ಎಲ್ಲ ಕೊಟ್ಟಿದ್ದು. ಆದ್ರೆ ಬರ್ತಾ 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 ನಾವು ಕಳ್ಕೊಂಡ್ಬಿಟ್ಟಿವಿ. ಹೆಂಗ್ ಕಳ್ಕೊಂಡ್ವಿ? ಆತ್ಮದಲ್ಲಿ ಶಕ್ತಿ ಕಡಿಮೆ ಆದಂಗೆಲ್ಲ ಅವು ಕಡಿಮೆ. ಇವಾಗ್ಲೂ ನೋಡಿ, ಕಲಿಯುಗ ಕೊನೆಯಲ್ಲಿ ಮಗು ಹುಟ್ಟಿದಾಗ ಎಷ್ಟು ಚೆನ್ನಾಗಿದೆ, ಎಲ್ಲಾ ರೀತಿಯಲ್ಲಿ ಅಂಗಾಂಗಗಳು ಕರೆಕ್ಟ್ ಆಗಿರುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ, ಎಲ್ಲ ಓಕೆ ನಾರ್ಮಲ್ ಇರುತ್ತೆ ಬಾಡಿ. ಬರ್ತಾ 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 ಎಲ್ಲ ಏರ್ಪೇರಗಳಾಗ್ತವೆ. ಯಾಕೆ ಏರ್ಪೇರಗಳಾಗ್ತವೆ? ನಡೆಯೋದು, ತಿನ್ಬಾರ್ದು ತಿನ್ನೋದು, ಕುಡಿಬಾರ್ದು ಕುಡಿಯೋದು, ಮಾಡ್ಬಾರ್ದು ಮಾಡೋದು, ನೋಡ್ಬಾರ್ದು ನೋಡೋದು, ಕೇಳ್ಬಾರ್ದು ಕೇಳೋದು, ಇವೆಲ್ಲ ಬಂದ್ಬಿಟ್ಟು ಏನಾಗ ಹೋಗ್ಬಿಡುತ್ತೆ, ಆತ್ಮದಲ್ಲಿ ಪವರ್, ಆತ್ಮದ ಪವರ್ ಕಡಿಮೆ, ಮಿಸ್ಯೂಸ್. ಇಲ್ಲಿ ರೀಯೂಸ್, ಪ್ರಾಪರ್ ಯೂಸ್ ಯಾವ ತರ ಮಾಡ್ಕೋಬೇಕು ಅನ್ನುವಂಥದ್ದು ಭಗವಂತ ಇಲ್ಲಿ ನಮ್ಗೆ ತಿಳಿಸ್ಬೇಕು. ಸೊ ಬಂದಾಗ ಆತ್ಮ ಹೇಗಿತ್ತು? ಪ್ಯೂರ್ ಆಗಿತ್ತು. ಬಂದ ಮೇಲೆ ಆತ್ಮಗಳು ಹಂಗೆ
ಹಂಗೆ ಇದ್ದಿದ್ರೆ ಚೆನ್ನಾಗಿರೋದು. ಆದ್ರೆ ದುರದೃಷ್ಟವಶಾತ್ ಆತ್ಮಗಳಿಗೆ ಏನಾಯ್ತು, ಈ ಮಾಯೆ ಸೇರ್ಕೊಂಡ್ಮೇಲೆ ಆತ್ಮಗಳು ಈ ರೀತಿ ಸ್ಟೇಜ್ಗೆ ಇಳಿದ್ಬಿಟ್ಟಿರೋದು. ಮತ್ತೆ ಆ ರೀತಿ ಸ್ಟೇಜ್ಗೆ ಹೆಂಗ್ ತಗೊಂಡೋಗೋದು ಅನ್ನೋದನ್ನ ಭಗವಂತ ಬಂದು ತಿಳಿಸ್ತಾರೆ. ಈಗ ಪರಮಾತ್ಮ ಯಾರು ಅನ್ನುವಂತ ವಿಚಾರ, ದೇವ್ರು ಯಾರು ಅನ್ನುವಂತ ವಿಚಾರ. ಈಗ ಭಕ್ತಿ ಮಾರ್ಗದಲ್ಲಿ ನಾವು ಪೂಜೆ ಮಾಡ್ತೀವಿ, ನಮ್ಗೆ ಇಷ್ಟವಾಗಿರುವಂತ ದೇವ್ರನ್ನ ನಾವು ಪೂಜೆ ಮಾಡ್ತೀವಿ ಅಲ್ವಾ? ನೀವ್ ಯಾವ ದೇವ್ರನ್ನ ಪೂಜೆ ಮಾಡ್ತಾ ಇದ್ರಿ ಮೊದ್ಲು? ಶಿವ ಅಂದ್ರೆ ಇಷ್ಟ. ಈಗ ನೋಡಿ, ಮನೆಯಲ್ಲಿ ಒಂದೊಂದ್ ತರ ಫೋಟೋಗಳು ಇಟ್ಕೊಂಡಿದ್ದಾರೆ, ಒಂದೊಂದ್ ತರ ದೇವ್ರುಗಳು ಇಟ್ಕೊಂಡಿದ್ದಾರೆ, ಒಂದೊಂದ್ ತರ ಪೂಜೆಗಳು ಮಾಡ್ತಾ ಇದ್ದಾರೆ. ಒಂದೊಂದ್ ಹಬ್ಬಕ್ಕೆ ಒಂದೊಂದ್ ದೇವ್ರು, ಒಂದೊಂದು ದಿನಕ್ಕೆ ಒಂದೊಂದ್ ದೇವ್ರು ಪೂಜೆ ದೇವಸ್ಥಾನಗಳು ಕಟ್ಕೊಂಡಿದ್ದಾರೆ. ಹಾಗಾದ್ರೆ ರಿಯಲ್ ದೇವ್ರಿಗೆ, ದೇವ್ರ ಬಗ್ಗೆ ಯಾರು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇಲ್ಲ. ದೇವ್ರ ಬಗ್ಗೆ ತಿಳ್ಕೊಳ್ಳೋರ್ಗೆ ಇದು ಕರೆಕ್ಟ್ ಆಗಿರೋಂತ ಜಾಗ. ಪರಮಾತ್ಮನ ಬಗ್ಗೆ ತಿಳ್ಕೊಳ್ಳೋಕೆ ಈಗ ಪರ್ಫೆಕ್ಟ್ ಆಗಿರೋಂತ ಜಾಗ ಇದೆ. ದೇವತೆಗಳ ಬಗ್ಗೆನೂ ಕೂಡ ತಿಳ್ಕೊಳಕ್ಕೆ ಇದು ಪರ್ಫೆಕ್ಟ್ ಆಗಿರೋಂತ ಜಾಗ. ನೀವು ನೋಡಿದ್ರಲ್ಲ ಮ್ಯೂಸಿಯಂ ಅಲ್ಲಿ ಒಂದ್ 20 ನಿಮಿಷ ಓಡಾಡಿದ್ರಲ್ಲ, ಎಷ್ಟು ಚೆನ್ನಾಗಿ ಎಲ್ಲ ವಿಚಾರ ತಿಳ್ಕೊಂಡ್ರೆ ವಿಷಯಗಳೆಲ್ಲ ಅರ್ಥ ಆಯ್ತಲ್ಲ. 20 ನಿಮಿಷದಲ್ಲೇ ನಿಮ್ಗೆ ಅಷ್ಟು ವಿಷಯಗಳನ್ನ ನೀವು ಗ್ರಾಸ್ ಮಾಡ್ಕೋಬಹುದು, ತಿಳ್ಕೊಬಹುದು. ಅದೇ ನೀವು 20 ವರ್ಷ ಓಡಾಡಿದ್ರು ಇಷ್ಟು ಮಾತ್ರ ಯಾರು ಹೇಳ್ಕೊಡಲ್ಲ, ಗೊತ್ತು ಆಗಲ್ಲ. ಯಾಕೆ ಅಂದ್ರೆ ಅದ್ ಯಾರ ಹತ್ರ ಇಲ್ಲ, ಇದ್ದಿದ್ರೆ ಕೊಟ್ಬಿಡೋದು. ಅದಕ್ಕಾಗಿ ಭಗವಂತ ಒಂದು ಸಂಸ್ಥೆ ಮಾಡಿದ್ದಾರೆ, ಎಜುಕೇಶನ್ ಇಟ್ಬಿಟ್ಟಿದ್ದಾರೆ. ಇಲ್ಲಿ ಭಗವಂತ ಕೊಡ್ತಕ್ಕಂತ ಶಿಕ್ಷಣ ಯಾವುದು ಅಂದ್ರೆ ಆತ್ಮ ಶಿಕ್ಷಣ, ಪರಮಾತ್ಮ ಶಿಕ್ಷಣ. ಆತ್ಮನ್ ತಿಳ್ಕೊಂಡ ನಂತರ ನಾವು ಪರಮಾತ್ಮನ್ ತಿಳ್ಕೊಬಹುದು. ಆತ್ಮನ್ ತಿಳ್ಕೊಳ್ದಿರಾ ಪರಮಾತ್ಮನ್ ತಿಳ್ಕೊಳಕ್ ಆಗಲ್ಲ. ಆದ್ರಿಂದ ನೀವು ಆತ್ಮ ಅಂತ ತಿಳ್ಕೊಂಡು ಈ ವಿಚಾರಗಳನ್ನೆಲ್ಲ ಕೇಳಿ, ಅವಾಗ ನಿಮ್ಗೆ ಸ್ಪಷ್ಟವಾಗಿ ಬುದ್ಧಿಗೆ ಹೋಗುತ್ತೆ. ಈಗ ನೋಡಿ, ಪರಮಾತ್ಮ ಯಾರು? ಈ ಪ್ರಪಂಚದಲ್ಲಿ 5 ತರ ಆತ್ಮಗಳಿದ್ದಾರೆ, 5 ಗ್ರೇಡ್. ದೇವಾತ್ಮರು 33 ಕೋಟಿ, ಸತ್ಯುಗ ತ್ರೇತಾಯುಗದಲ್ಲಿದ್ದವರು. ಗಾಯನ ಇದೆಯಲ್ಲ, 3 ಕೋಟಿ ದೇವತಲು ಒಕ್ಕಟೈನಾರು ಅಂತ. 33 ಕೋಟಿ ದೇವತೆಗಳಿಗೆ ದೇವಾತ್ಮರು ಅಂತ ಕರೀತಾರೆ. ಧರ್ಮಾತ್ಮರು ಬುದ್ಧ, ಯೇಸು, ಪೈಗಂಬರ್, ಗುರುನಾನಕ್, ಶಂಕರಾಚಾರ್ಯ, ಮಧ್ವಾಚಾರ್ಯ, ರಾಮಾನುಜಾಚಾರ್ಯ, ಅನೇಕ ಆಚಾರ್ಯಗಳು, ಸಂತರು, ಮಹಾತ್ಮರು ಬಂದು ಹೋಗಿರ್ತಾರೆ. ಅವರು ಧರ್ಮಾತ್ಮರು, ಸಂತ ಮಹಾತ್ಮರು. ಅದ್ರ ನಂತರ ಯಾರು? ಪುಣ್ಯಾತ್ಮರು. ಸಮಾಜ ಸೇವೆ ಮಾಡ್ತಾರೆ, ಕಷ್ಟದಲ್ಲಿ ಸಹಾಯ ಮಾಡ್ತಾರೆ, ಅನ್ನದಾನ, ವಸ್ತ್ರದಾನ, ಭೂದಾನ, ರಕ್ತದಾನ, ಗೋದಾನ, ಏನೇನೋ ದಾನಗಳು ಮಾಡ್ತಿರ್ತಾರೆ. ಅವ್ರು ಪುಣ್ಯಾತ್ಮರು, ಪುಣ್ಯ ಪುರುಷರು. ಮಾಮೂಲಿ ಜನಕ್ಕೆ ಮಾಮೂಲಿ ಮನುಷ್ಯಾತ್ಮರು. ಅದರಲ್ಲಿ ಪಾಪಾತ್ಮರು ತುಂಬ್ಕೊಂಡ್ಬಿಟ್ಟಿದ್ದಾರೆ. ಇವರಿಗೆ ಪಾಪಾತ್ಮರು. ಕೊಲೆ ಮಾಡೋದು, ಪ್ರಾಣಿ ಹತ್ಯೆ ಮಾಡೋದು, ಗೋಹತ್ಯೆ ಮಾಡೋದು, ಶಿಶು ಹತ್ಯೆ ಮಾಡೋದು, ಏನೇನೋ ಆಗ್ತಾ ಇದೆ ಪ್ರಪಂಚದಲ್ಲಿ, ಕಲಿಯುಗ ಅಲ್ವಾ? ಸೊ ಈ ಪಾಪಗಳು ತುಂಬ್ತಾ ಇರೋದ್ರಿಂದ ಇದಕ್ಕೆ ಪಾಪಾತ್ಮರು. ಹೀಗೆ ಗ್ರೇಡ್ ಆತ್ಮಗಳಲ್ಲಿ ಇದಾವೆ. ಧರ್ಮಾತ್ಮರು, ಅದಕ್ ಮುಂಚೆ ದೇವಾತ್ಮರು, ಮಹಾನ್ ಕಾರ್ಯ ಮಾಡೋದು ಮಹಾತ್ಮರು, ದಾನ ಧರ್ಮ ಮಾಡೋದು ಪುಣ್ಯಾತ್ಮರು, ಕೆಟ್ಟ ಕೆಲಸ ಮಾಡೋದು ಪಾಪ. ಈ ತರ 5 ಗ್ರೇಡ್ ಇದೆ ಆತ್ಮಗಳಲ್ಲಿ. ಬಟ್ ಪರಮಾತ್ಮನಲ್ಲಿ ಗ್ರೇಡ್ ಇಲ್ಲ. ಪರಮಾತ್ಮ ಒಬ್ರೆ. ಪರಮಾತ್ಮನಿಗೆ ಭಗವಂತ ಅಷ್ಟೇ ಹೇಳ್ತೀವಿ, ಭಗವಂತಗಳು ಹೇಳಲ್ಲ, ಪರಮಾತ್ಮಗಳು ಹೇಳಲ್ಲ, ಈಶ್ವರ ಅಷ್ಟೇ ಹೇಳ್ತೀವಿ, ಈಶ್ವರಗಳು ಹೇಳಲ್ಲ. ಈಶ್ವರ ಒಬ್ಬರೇ. ಯಾರವರು? ಅಂತ ಅಂದ್ಮೇಲೆ ಆ ಭಗವಂತ ಯಾರು, ಅವ್ರ ಬಗ್ಗೆ ನಾವು ತಿಳ್ಕೊಂಡು, ಈಗ ನಾವೊಂದು ಆತ್ಮ ಅಂದ್ಮೇಲೆ ನಮ್ ತಂದೆ ಪರಮಾತ್ಮ ಇರ್ಬೇಕಲ್ಲ. ಶರೀರಕ್ಕೆ ತಂದೆ ಕೊಟ್ಟಿರೋರು ಶರೀರದಲ್ಲಿ ಇದಾರೆ, ಶರೀರದ ರೂಪದಲ್ಲಿ ಇದಾರೆ, ಅವ್ರಿಗೆ ನಮ್ಮ ಅಪ್ಪ ಅಮ್ಮ ಅಂತ ಅಷ್ಟೇ ಹೇಳಿ. ಬಟ್ ಪರಮಾತ್ಮ ಯಾರು? ಆತ್ಮಗಳ ತಂದೆ, ದೇಹಗಳ ತಂದೆ ಅಲ್ಲ ಅವರು. ದೇಹಗಳಿಗೆ ಸೃಷ್ಟಿ ಮಾಡಿರೋದು ಪ್ರಕೃತಿ ಅಷ್ಟೇ. ಈ ಆತ್ಮಗಳಿಗೆ ತಂದೆ ಅಂದ್ರೆ ಪರಮಾತ್ಮ, ಆತ್ಮಿಕ ತಂದೆ, ಸ್ಪಿರಿಚುವಲ್ ಫಾದರ್, ಸುಪ್ರೀಂ ಫಾದರ್, ಗಾಡ್ ಫಾದರ್ ಅಂತ ಅವ್ರನ್ನ ಕರೀತಾರೆ. ಈಗ ಪರಮಾತ್ಮ ಯಾವ ತರ ಇದ್ದಾರೆ? ಮನುಷ್ಯನ ರೂಪದಲ್ಲಿದ್ದಾರ, ಪ್ರಾಣಿ ರೂಪದಲ್ಲಿದ್ದಾರ, ಪಕ್ಷಿ ರೂಪದಲ್ಲಿದ್ದಾರ, ದೇವತಾ ರೂಪದಲ್ಲಿದ್ದಾರ, ಧರ್ಮ ಪುರುಷ ರೂಪದಲ್ಲಿದ್ದಾರೆ, ಯಾವ ರೂಪದಲ್ಲಿದ್ದಾರೆ ಯಾರಿಗೂ ಗೊತ್ತಿಲ್ಲ. ಪರಮಾತ್ಮನನ್ನ ನಾವು ವಿಶೇಷವಾಗಿ ದೇವಸ್ಥಾನಗಳಲ್ಲಿ ಪೂಜೆ ಮಾಡ್ಬೇಕಾದ್ರೆ ಜ್ಯೋತಿ ಹಚ್ತೀವಿ. ಪ್ರತಿಯೊಂದು ದೇವಸ್ಥಾನದಲ್ಲಿ ಮಂಗಳಾರತಿ ಮಾಡ್ತಾರೆ. ಜ್ಯೋತಿ ಯಾಕೆ ಮಾಡ್ತಾರೆ ಯಾರಿಗ್ ಗೊತ್ತಿಲ್ಲ. ಜ್ಯೋತಿ ಯಾಕೆ ಹಚ್ತಾರೆ ಯಾರಿಗ್ ಗೊತ್ತಿಲ್ಲ. ದೀಪ ಯಾಕೆ ಹಚ್ತಾರೆ ಗೊತ್ತಿಲ್ಲ. ಹಿಂದಿನ ಕಾಲದಲ್ಲಿ ಏನೋ ಕರೆಂಟ್ ಇರ್ಲಿಲ್ಲ, ದೀಪ ಹಚ್ಚೋರು, ಬೆಳಕಿಗೋಸ್ಕರ ಹಚ್ಚೋರು, ಜೊತೆಲಿ ಪೂಜೆಗೂ ಮಂಗಳಾರತಿ ಮಾಡೋರು. ಆದ್ರೆ ಇವಾಗ ಇಷ್ಟು ಲೈಟ್ ಹಿಡಿದ್ರು ಮತ್ತೆ ದೀಪ ಹಚ್ಚೋದು ನಿಂತಿಲ್ವಲ್ಲ, ಹಿಡಿತಾನೆ ಇದೆಯಲ್ವಾ ದೀಪ ಹಚ್ಚೋದು. ಆದ್ರೆ ಯಾಕೆ? ಪರಮಾತ್ಮ ಪರಂಜ್ಯೋತಿ, ಪ್ರಕಾಶಮಾನವಾದಂತ ಲೈಟ್ ರೂಪದಲ್ಲಿದ್ದಾರೆ. ಅದಕ್ಕೋಸ್ಕರನೇ ಭಕ್ತಿ ಮಾರ್ಗದಲ್ಲಿ ದೀಪ ಹಚ್ಚೋದು. ದೀಪಕ್ಕೂ ನಮಸ್ಕಾರ ಮಾಡ್ತೀವಲ್ಲ ಮಂಗಳಾರತಿ ತಗೋಬೇಕಾದ್ರೆ. ಯಾರಿಗ್ ಗೊತ್ತೇ ಇಲ್ಲ ನೋಡ್ರಿ,
ಯಾರು ಹೇಳ್ಕೊಡ್ಲೇ ಇಲ್ಲ, ಎಲ್ಲ ಮಾಡ್ತಾರೆ. ಬರ್ತಾ ಇದೆ ಅಷ್ಟೇ, ಸಂಪ್ರದಾಯ ಆಗೋಗ್ಬಿಟ್ಟಿದೆ. ಈಗ ಇಲ್ಲಿ ಅರಿವೇ ಗುರು ಅಂತ ಅರಿತಾರೆ ಶರಣ, ಮರೆತರ ಮಾನವ. ಇಲ್ಲಿ ಅರಿವು ಬರುತ್ತೆ ನಮ್ಗೆ, ಪರಮಾತ್ಮ ಪರಂಜ್ಯೋತಿ ಸ್ವರೂಪನು, ಪ್ರಕಾಶ ಸ್ವರೂಪನು, ಬೆಳಕಿನ ಸ್ವರೂಪನು ಅಂತ ಪರಮಾತ್ಮಕ್ಕೆ ಇಲ್ಲಿ ಕರೀಲಾಗ. ಸೊ ಪರಮಾತ್ಮ ಜ್ಯೋತಿ ರೂಪದಲ್ಲಿದ್ರು ಕೂಡ ಗುಣಗಳಲ್ಲಿ ಶಕ್ತಿಗಳಲ್ಲಿ ಸಿಂಧು ಇದ್ದಾನೆ, ಸಾಗರ ಇದ್ದಾನೆ, ಸಮುದ್ರ ಇದ್ದಾನೆ, ಜ್ಞಾನ ಸಾಗರ, ಪ್ರೇಮ ಸಾಗರ, ಆನಂದ ಸಾಗರ, ದಯಾ ಸಾಗರ, ಕರುಣಾ ಸಾಗರ, ಪವಿತ್ರತಾ ಸಾಗರ, ಸರ್ವಶಕ್ತಿವಂತ, ಸರ್ವಜ್ಞ, ತ್ರಿಕಾಲದರ್ಶಿ, ತ್ರಿಲೋಕಿನಾಥ, ತ್ರಿಭುವನೇಶ್ವರ, ಪಾಪಕಟೇಶ್ವರ, ಮುಕ್ತಿ ಜೀವನ್ ಮುಕ್ತಿದಾತ, ಹೀಗೆ ಅನೇಕ ಹೆಸರುಗಳು ಅವ್ರಿಗೆ ಕರ್ತವ್ಯಕ್ಕೆ ಸಂಬಂಧಪಟ್ಟಂತೆ, ಗುಣಗಳಿಗೆ ಸಂಬಂಧಪಟ್ಟಂತೆ, ಮಹಿಮೆಗಳಿಗೆ ಸಂಬಂಧಪಟ್ಟಂತೆ ಇವೆಲ್ಲವೂ ಅನೇಕ ಹೆಸರುಗಳಿದಾವೆ. ಹೆಸರುಗಳು ಯಾಕೆ ಅನೇಕ ಇಟ್ರು? ಅನೇಕ ಡ್ಯೂಟೀಸ್ ಮಾಡಿದಾರಲ್ಲ, ಅನೇಕ ಕಾರ್ಯಗಳು ಮಾಡಿದಾರಲ್ಲ ಪರಮಾತ್ಮ. ಅದರಿಂದ ಇವೆಲ್ಲ ಹೆಸರುಗಳನ್ನ ಪರಮಾತ್ಮನಿಗೆ ಕೊಡಿ. ಜ್ಞಾನ ಸಾಗರದೋಪಾದಿಯಲ್ಲಿದೆ, ಎಷ್ಟಾದ್ರೂ ನೀವು ಕೇಳ್ತಾ ಇರಿ, ಮುಗಿಯೋದೇ ಇಲ್ಲ ಈಶ್ವರ ವಿಶ್ವವಿದ್ಯಾಲಯದಲ್ಲಿ. ಆನಂದದ ಸಾಗರ, ಎಷ್ಟು ನೀವು ಖುಷಿನಲ್ಲಿರಿ ಅಷ್ಟು ಕೊಡ್ತಾನೆ ಇರ್ತಾರೆ ಆನಂದ. ದಯಾ ಸಾಗರ, ಎಲ್ಲರ ಮೇಲೆ ದಯ ತೋರ್ಸಕ್ ಬಂದ್ಬಿಟ್ಟಿದ್ದಾರೆ. ಕರುಣಾ ಸಾಗರ, ಎಲ್ರನ್ನೂ ಕರುಣೆ ಮಾಡ್ತಾ ಇದ್ದಾರೆ. ಪವಿತ್ರತಾ ಸಾಗರ, ಯುವರ್ ಪ್ಯೂರ್ ಪರಮಾತ್ಮ, ಸದಾ ಪಾವನ ಇರ್ತಾರೆ. ಈ ಪ್ರಪಂಚದಲ್ಲಿ 3 ತರ ಗುಣಗಳಿದಾವೆ, ಸತೋ ರಜೋ ತಮೋ ಅಂತ 3 ಗುಣಗಳಿದಾವೆ. ಸತೋ ಗುಣಗಳಿಗೆ ಏನಂತ ಹೇಳ್ತಾರೆ? ದೈವಿ ಗುಣಗಳು ಅಂತ ಹೇಳ್ತೀವಿ. ರಜೋ ಗುಣಗಳು ಅಂತ ಯಾವ್ದಕ್ಕೆ ಹೇಳ್ತೀವಿ? ರಾಜರಲ್ಲಿ ಇರ್ತಕ್ಕಂಥ ಗುಣಗಳು. ತಮ ಗುಣ ಮನುಷ್ಯರಲ್ಲಿರೋ ಗುಣಗಳು. ಇವೆಲ್ಲದರಿಂದ ಅತೀತ ಅವರು, ಅಂದ್ರೆ ಎವರ್ ಪ್ಯೂರ್, ಸದಾ ಪಾವನ ಇರೋದು. ಅಂದ್ರೆ ಒಳ್ಳೆಯವರು ಕೆಟ್ಟವರು ಆಗ್ತಿರ್ತಾರೆ ಪ್ರಪಂಚದಲ್ಲಿ, ಜನ ಗ್ರೇಡ್ಗಳು ಚೇಂಜ್ ಆಗ್ತಾ ಇರುತ್ತೆ. ಆದ್ರೆ ಪರಮಾತ್ಮಂದು ಗ್ರೇಡ್ ಚೇಂಜ್ ಆಗಲ್ಲ, ಸದಾ ಪವರ್, ಎವರ್ ಪ್ಯೂರ್. ಸೊ ಆ ಒಂದು ಪರಮ ಪವಿತ್ರತೆಯ ಸಾಗರ ಆಗಿರ್ತಕ್ಕಂಥ ಪರಮಾತ್ಮ ಏನೇನ್ ಡ್ಯೂಟೀಸ್ ಮಾಡ್ತಾರೆ? ಎಲ್ಲರನ್ನೂ ಕಾಯ್ತಾರೆ. ಸರ್ವಾತ್ಮಗಳಿಗೂ ತಂದೆ ಅವರು, ಹಿಂದೂಗಳಾಗ್ಬೋದು, ಮುಸಲ್ಮಾನರಾಗ್ಬೋದು, ಸಿಖ್ಖರಾಗ್ಬೋದು, ಜೈನ್ಸ್ ಆಗ್ಬೋದು, ಪಾರ್ಸಿಗಳಾಗ್ಬೋದು, ಯಹೂದಿಗಳಾಗ್ಬೋದು, ಎಲ್ಲರಿಗೂ ಅವ್ರ ತಂದೆ. ಆಮೇಲೆ ಅವ್ರು ಏನ್ ಮಾಡ್ತಾರೆ? ಈ ಪ್ರಪಂಚದಲ್ಲಿ ಪಾಪ ಮಿತ್ಮೀರ್ ಬಿಟ್ಟಾಗ ಈ ಸೃಷ್ಟಿನಲ್ಲಿ ಅಧರ್ಮ ನಾಶ ಮಾಡ್ಲಿಕ್ಕೆ, ಮಾಯ ನಾಶ ಮಾಡ್ಲಿಕ್ಕೆ, ಪಾಪಗಳನ್ನ ನಾಶ ಮಾಡ್ಲಿಕ್ಕೆ ಸೃಷ್ಟಿಗೆ ಅವತಾರ ಆಗ್ತಾರೆ. ಅದಕ್ಕೆ ಪರಮಾತ್ಮನ್ಗೆ ಏನಂತ ಹೇಳ್ತೀವಿ? ಪಾಪಕಟೇಶ್ವರ ಅಂತ. ಈ ಮನುಷ್ಯರಲ್ಲಿರುವಂತ ದುರ್ಬುದ್ಧಿಯನ್ನ ನಾಶ ಮಾಡ್ಲಿಕ್ಕೋಸ್ಕರ ಅವರು ಸೃಷ್ಟಿಗೆ ಬರ್ಬೇಕಾಗುತ್ತೆ, ಅವತಾರ ತಗೊಳ್ಬೇಕಾಗುತ್ತೆ. ಅವತಾರ ತಗೊಂಡಾಗ 3 ಡ್ಯೂಟಿಗಳನ್ನ ಮಾಡ್ತಾರೆ. ಯಾವ ಡ್ಯೂಟಿ? ಈ ಪ್ರಪಂಚದಲ್ಲಿ ಸತ್ಯ ಧರ್ಮವನ್ನ ಸ್ಥಾಪನೆ ಮಾಡುವಂತ ಡ್ಯೂಟಿ. ಸತ್ಯ ಧರ್ಮ ಇಲ್ವಲ್ಲ, ಹಾಗಾಗಿ ಸತ್ಯ ಧರ್ಮವನ್ನ ಸ್ಥಾಪನೆ ಮಾಡ್ಲಿಕ್ಕೋಸ್ಕರ ಇವ್ರ ಮೂಲಕ ಸೃಷ್ಟಿಗೆ ಅವತಾರ ತೆಗೆದುಕೊಂಡು ಏನ್ ಮಾಡ್ತಾರೆ? ಬ್ರಹ್ಮನ ಮೂಲಕ ಹೊಸ ಪ್ರಪಂಚವನ್ನ ಸೃಷ್ಟಿ ಮಾಡ್ತಾರೆ. ವಿಷ್ಣುವಿನ ಮೂಲಕ ಹೊಸ ಪ್ರಪಂಚವನ್ನ ಪರಿಪಾಲನೆಯನ್ನು ಮಾಡಿಸ್ತಾರೆ. ಶಂಕರನ ಮೂಲಕ ಹಳೆಯ ಪ್ರಪಂಚವನ್ನ ವಿನಾಶನ ಮಾಡಿಸ್ತಾರೆ. ಹೀಗೆ ಸ್ಥಾಪನೆ, ಪಾಲನೆ, ವಿನಾಶ, ಈ 3 ಡ್ಯೂಟೀಸ್ ಅನ್ನ ಅವ್ರು ಮಾಡಿಸ್ತಾರೆ. ಮಾಡಿಸೋರು ಅವರು, ಮಾಡೋರು ಇವ್ರು. ಮಾಡಿಸೋರ್ನ ಮರ್ತು ಬಿಟ್ಟಿದೀವಿ, ಮಾಡೋರ್ನ ಇವತ್ತು ಮಾಡಿಸೋರ್ನ ಮರ್ತೇ ಬಿಟ್ಟಿದ್ದಾರೆ ಜನ. ಪರಮಾತ್ಮ ಏನ್ ಮಾಡಿಸ್ತಾ ಇದ್ದಾರೆ ಅಂತ ಯಾರಿಗೂ ಅರಿವೇ ಇಲ್ಲ. ನೀವ್ ಎಲ್ಲಾದ್ರೂ ಕೇಳ್ಕೊಂಡ್ರೆ ಪರಮಾತ್ಮನ ವಿಚಾರಕ್ಕೆ ಹೇಳೋರೇ ಇಲ್ಲ. ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳು ಯಾರಾದ್ರೂ ಹೋಗ್ಬಿಟ್ಟು ಅವ್ರ ಹತ್ರ, ಋಷಿ ಮುನಿಗಳ ಹತ್ರ ಹೋಗ್ಬಿಟ್ಟು, ಸ್ವಾಮಿಗಳೇ ನಮ್ಗೆ ಪರಮಾತ್ಮನ ಬಗ್ಗೆ, ಸೃಷ್ಟಿಕರ್ತನ ಬಗ್ಗೆ, ಸೃಷ್ಟಿ ರಹಸ್ಯದ ಬಗ್ಗೆ ಹೇಳಿದ್ರೆ, ಇದು ನಮ್ಮನ್ ಕೇಳ್ಬೇಡಿ, ನಮ್ಗೆ ಗೊತ್ತಿಲ್ಲ ಅಂತ. ಈಗ್ಲೂ ಯಾರಿಗೂ ಗೊತ್ತಿಲ್ಲ ಕರೆಕ್ಟ್ ಆಗಿ ಮಾಹಿತಿ, ಸ್ಪಷ್ಟವಾಗಿ ಮಾಹಿತಿ. ದೇವ್ರು ಇದನ್ನ ನಂಬ್ತಾ ಇದ್ದಾರೆ. ನಂಬೋರ್ಗೆ ಆಸ್ತಿಕರು ಅಂತೀವಿ, ನಮ್ದೇ ಇರೋರ್ಗ್ ನಾಸ್ತಿಕರು ಅಂತೀವಿ. ಇಲ್ಲಿಗೆ ಬಂದ್ಮೇಲೆ ಪರಮಾತ್ಮನ ಸ್ಪಷ್ಟವಾಗಿರ್ತಕ್ಕಂಥ ಪರಿಚಯಗಳು ಆಗುತ್ತೆ, ಡೈಲಿ ಸಿಗುತ್ತೆ. ನೀವು ಪರಮಾತ್ಮ ವಿದ್ಯೆಯಲ್ಲಿ ನೀವು PhD ಮಾಡ್ಬೋದು, ಆತ್ಮದ ವಿದ್ಯೆಯಲ್ಲಿ PhD ಮಾಡ್ಬೋದು. ಅಷ್ಟು ವಿಷಯಗಳು ನೀವು ಎಲ್ಲಿ ಸ್ಟಡಿ ಮಾಡ್ಬೋದು, ಓದ್ಬೋದು. ದಿನ ಬುಕ್ಸ್ ಇದಾವೆ, ಗೊತ್ತಾ ಇರ್ಬೋದು. ಈಗ ಪರಮಾತ್ಮನ ಒಂದು ನಿವಾಸ ಸ್ಥಾನ ಯಾವುದು, ಎಲ್ಲಿರ್ತಾರೆ ಅವರು? ನಾವೆಲ್ಲರೂ ಈ ಭೂಮಿ ಮೇಲೆ ವಾಸ ಮಾಡ್ತಾ ಇದ್ದೀವಿ. ಮೇಲ್ಗಡೆ ಸೂಕ್ಷ್ಮ ದೇವತೆಗಳು ವಾಸ ಮಾಡ್ತಾ ಇದ್ದಾರೆ. ಅದಕ್ಕೂ ಮೇಲೆ ಹೋಗ್ಬಿಟ್ರೆ ಮೂಲ ಲೋಕದಲ್ಲಿ ಪರಮಾತ್ಮ ವಾಸ ಮಾಡ್ತಾರೆ. ಪರಮಾತ್ಮ ಇರ್ತಕ್ಕಂಥ ಲೋಕ ಮೂಲ ಲೋಕ ಆಗಿರೋದ್ರಿಂದ ಪರಮಾತ್ಮ ನೆನ್ಸ್ಕೊಂಡಾಗ ಜನಗಳು ಕೈ ಮುಗಿತಾರೆ. ಭಗವಂತನ ಹೆಸರು ಹೇಳಿದಾಗ ಮೇಲ್ ಕೈ ತೋರಿಸ್ತಾರೆ. ಅಂದ್ರೆ ಎಲ್ರು ಕೈ ಮುಗಿತಾರೆ, ಎಲ್ರು ಮೇಲೆ ತೋರಿಸ್ತಾರೆ ಅಂದ್ರೆ ಭಗವಂತ ಮೇಲಿದ್ದಾರೆ.
ನೋಡಿ ಎದುರುಗಡೆ ಯಾವ್ದಾರ ವಿಗ್ರಹಗಳಿರ್ಲಿ, ಯಾವ್ದಾರ ಮೂರ್ತಿಗಳಿರ್ಲಿ, ಯಾವ್ದಾದ್ರು ಚಿತ್ರಗಳಿರ್ಲಿ, ಕೊನೆ ಕೈ ಮುಗಿದ ಮೇಲೆ ಭಗವಂತ ಎಲ್ಲಿದ್ಯಪ್ಪ ಕಾಪಾಡು, ಗೊತ್ತಿಲ್ಲ ಅಡ್ರೆಸ್ ಜನಕ್ಕೆ, ಪ್ರಾರ್ಥನೆಗಳು ಮಾಡಿ. ಅದಕ್ಕೆ ಇಂಗ್ಲಿಷ್ ನಲ್ಲಿ ಏನ್ ಹೇಳ್ತಾರೆ, ಪ್ರೇಯರ್ಸ್ ಗೋ ಬ್ಲೆಸ್ಸಿಂಗ್ಸ್ ಕಮ್ ಡೌನ್. ಎಷ್ಟ್ ಚೆನ್ನಾಗಿದೆ. ನಾವು ಮಾಡೋ ಪ್ರಾರ್ಥನೆಗಳೆಲ್ಲ ಮೇಲಕ್ಕೆ ಹೋಗ್ತವೆ, ಭಗವಂತನ ಒಂದು ಆಶೀರ್ವಾದಗಳು ನಮ್ಗೆ ಬರ್ತವೆ. ಅಂದ್ಮೇಲೆ ಪರಮಾತ್ಮನನ್ನ ನಾವು ಪರಂಧಾಮದಲ್ಲಿ ನೆನಪು ಮಾಡ್ಬೇಕು. ಇವಾಗ ನಿಮ್ ನೆಂಟ್ರು ಯಾವ್ದೋ ಊರಲ್ಲಿ ಇದಾರೆ ಅಂದ್ರೆ ಅಲ್ಲಿಗೆ ಹೋದ್ರೆ ತಾನೇ ಅವ್ರು ಸಿಗ್ತಾರೆ. ನೀವ್ ಬೇರೆ ಊರಿಗೆ ಹೋದ್ರೆ ಸಿಗ್ತಾರ? ಹಂಗೆ ಈ ಭೂಮಿ ಮೇಲೆ ನೀವು ಏನ್ ಪುಣ್ಯಕ್ಷೇತ್ರಗಳಿದಾವೆ, ಇವು ಭಕ್ತಿ ಮಾಡ್ಲಿಕ್ಕೋಸ್ಕರ ಮಾಡ್ಕೊಂಡಿರೋ ಪುಣ್ಯಕ್ಷೇತ್ರಗಳಷ್ಟೇ. ಪರಮಾತ್ಮ ಇರೋ ಜಾಗ ಇದು. ಪವಿತ್ರವಾದಂತ ಪುಣ್ಯಕ್ಷೇತ್ರಗಳು ಭಕ್ತರಿಗೆ ಒಂದ್ ಸ್ವಲ್ಪ ನೆಮ್ಮದಿ, ಅಲ್ಪ ಕಾಲದ ನೆಮ್ಮದಿ, ಭಕ್ತಿ ಫಲ ಕೊಡ್ಲಿಕ್ಕೆ ಒಂದು ನಿಮಿತ್ತ ಅಷ್ಟೇ. ಬಟ್ ನಿಜವಾದಂತ ಪರಮ ಪವಿತ್ರವಾದಂತ ಪುಣ್ಯಕ್ಷೇತ್ರ ಪರಧಾಮ. ಆ ಲೋಕವನ್ನ ನಾವೆಲ್ಲರೂ ಕೂಡ ಬಿಟ್ಟು ಬಂದು ಬಹಳ ಟೈಮ್ ಆಗೋಗಿರೋದ್ರಿಂದ, ಈ ಜನ್ಮಗಳು ತೆಕ್ಕೊಂಡು ಈ ಪ್ರಪಂಚದಲ್ಲಿ ಸುತ್ತ ಮೂಲ ಮನೆ ಮರ್ತಿರೋದ್ರಿಂದ ಯಾರಿಗೂ ಅಲ್ಲಿ ಜೊತೆಯಲ್ಲಿ ಕನೆಕ್ಷನ್ ಇದ್ರ ಆಗ್ಬಿಟ್ಟಿದೆ. ಯೋಗ ಅಂದ್ರೆ ಸಿಂಪಲ್ ನೋಡ್ರಿ, ನಾವ್ ಇಲ್ಲಿ ಕೂತ್ಕೊಂಡು ಆ ಪರಂಧಾಮ ನೆನ್ಸ್ಕೊಂಡು ಆ ಪರಂಧಾಮದಲ್ಲಿ ಪರಮಾತ್ಮ ನೆನ್ಪು ಮಾಡೋದು ಯೋಗ. ಇವಾಗ ಇಲ್ಲಿ ಕೂತ್ಕೊಂಡಿದ್ದೀರಾ, ನಿಮ್ಮೂರ್ ನೆನಪು ಮಾಡ್ಕೊಳ್ಳಿದ್ರೆ ಹೋಯ್ತಾ ಇಲ್ಲ ಬುದ್ಧಿ? ಅಜ್ಜ ತಾತ ನೆನಪು ಮಾಡ್ಕೊಳ್ಳಿದ್ರೆ ಹೋಗುತ್ತಾ ಇಲ್ವಾ? ಊರು ಮನೆ ನೆನಪು ಮಾಡ್ಕೊಳ್ಳಿದ್ರೆ ಹೋಗುತ್ತಾ ಇಲ್ವಾ? ನಿಮ್ ಜಮೀನ್ ಇತ್ತು, ಫ್ಯಾಕ್ಟರಿ ಇತ್ತು, ಅಥವಾ ಏನೋ ಒಂದು ಆಫೀಸ್ ಇತ್ತು ಅಂದ್ರೆ ಇಲ್ಲಿ ನೆನಪು ಮಾಡ್ಕೊಂಡ್ರೆ ಹೋಗುತ್ತಾ ಇಲ್ವಾ? ಹೆಂಗೋಯ್ತು? ನೀವ್ ಅಲ್ಲಿಗೆ ಹೋಗಕ್ ಬರಕ್ ಏನ್ ಖರ್ಚು ಮಾಡಿದ್ರ? ನೋಡ್ರಿ, ಸ್ಥೂಲವಾಗಿ ಶರೀರ ಹೋಗ್ಲಿಕ್ಕೆ ಎಷ್ಟು ಖರ್ಚು, ಟಿಕೆಟ್, ರಿಸರ್ವೇಶನ್, ಬಾಧೆ. ಇದು ನೋಡ್ರಿ ಎಷ್ಟು ಭಗವಂತ ಎಷ್ಟು ಅದ್ಭುತವಾದಂತ ಮೆಕ್ಯಾನಿಸಮ್ ಇಟ್ಟಿದ್ದಾರೆ, ಇದ್ನ್ಯಾರು ಅರ್ಥ ಮಾಡ್ಕೊಂತಾರೆ. ಸೊ ಇಲ್ಲಿ ಕೂತ್ಕೊಂಡು ನೀವು ಪರಂಧಾಮಕ್ಕೆ ಹೋಗೋದು ಬರೋದನ್ನ ಯೋಗ ಅಂತ ಹೇಳೋದು. ನೋಡಿದ್ರ, ಇಲ್ಲಿ ಕೂತ್ಕೊಂಡು ನೀವು ಬುದ್ಧಿಯಿಂದ ಭಗವಂತನ ಹತ್ರಕ್ಕೆ ಹೋಗೋದಕ್ಕೆ ಯೋಗ, ಅಲ್ಲಿ ಭಗವಂತನ ಜೊತೆಯಲ್ಲಿ ಕನೆಕ್ಟ್ ಆಗೋದಕ್ಕೆ ಯೋಗ, ಪರಮಾತ್ಮನ ಧ್ಯಾನ ಮಾಡೋದಕ್ಕೆ ಯೋಗ, ಪರಮಾತ್ಮನ್ ನೆನ್ಸೋದಕ್ಕೆ ಯೋಗ, ಪರಮಾತ್ಮನ ಜೊತೆಯಲ್ಲಿ ಮಾತಾಡೋದಕ್ಕೆ ಯೋಗ, ಪರಮಾತ್ಮನ ಜೊತೆಯಲ್ಲಿ ಪ್ರೀತಿಯಿಂದ ನೆನಪು ಮಾಡ್ಕೊಂಡು ಅವ್ರನ್ನ ಗುಣಗಾನ ಮಾಡೋದೇ ಯೋಗ, ಪರಮಾತ್ಮನ ಶಕ್ತಿಗಳನ್ನ ಗುಣಗಾನ ಮಾಡೋದೇ ಯೋಗ, ಪರಮಾತ್ಮನಿಂದ ಶಕ್ತಿಗಳು ಪಡ್ಕೊಳ್ಳೋದೇ ಯೋಗ. ಯೋಗ ಅಂದ್ರೆ ಯಾರಿಗ್ ಗೊತ್ತಿಲ್ಲ. ಯೋಗ ಅಂದ್ರೆ ಶಾರೀರಿಕವಾಗಿ ಗಟ್ಟಿಮುಟ್ಟಾಗಿರ್ಬೇಕು, ಅದಕ್ಕೆ ಯೋಗಾಸನಗಳನ್ನ ಮಾಡ್ತಾರೆ. ಶರೀರವಾಗಿ ಗಟ್ಟಿಮುಟ್ಟಾಗಿರ್ಲಿಕ್ಕೇನೋ ಯೋಗ ಮಾಡ್ತಾ ಇದ್ದೀರಾ, ಆದ್ರೆ ಮಾನಸಿಕವಾಗಿ ದುರ್ಬಲರಾಗಿದ್ದೀರಲ್ಲ, ಅದನ್ನ ಶಕ್ತಿ ತುಂಬೋರು ಯಾರು? ಅದನ್ನ ಪವರ್ಫುಲ್ ಮಾಡೋರೆ ಪರಮಾತ್ಮ. ಈಗ ಯೋಗ ಮಾಡ್ಬೇಕಾದ್ರೆ ಸಿಂಪಲ್ ಹೇಳ್ಕೋಬೇಕು, ನಾನ್ ಆತ್ಮ, ನನ್ನ ತಂದೆ ಪರಮಾತ್ಮ, ನನ್ನ ಮನೆ ಪರಮಾತ್ಮ, ಇಷ್ಟ ಹೇಳ್ಕೊಳ್ಳಿ ಸಾಕು, ಜಾಸ್ತಿ ಬೇಕಾಗಿಲ್ಲ. 3 ಪಾಯಿಂಟ್. ನಾನ್ ಆತ್ಮ, ನಮ್ ತಂದೆ ಪರಮಾತ್ಮ, ಅವರು ಪರಂಧಾಮದಲ್ಲಿ ಇದ್ದಾರೆ, ಅಲ್ಲಿ ನೆನಪು ಮಾಡ್ಕೊಂಡು. ಶಿವನೆಲ್ಲಿ ನೆನಪು ಮಾಡ್ಬೇಕು? ಮೊದ್ಲು ಗುಡಿನಲ್ಲಿ, ಗೋಪುರದಲ್ಲಿ, ಪುಣ್ಯಕ್ಷೇತ್ರಗಳಲ್ಲಿ ನೆನೆಸ್ತಾ ಇದ್ರು. ಇವಾಗ ಸೀದಾ ಅಲ್ಲಿಗೆ ಹೋಗ್ಬೇಕು. ಅಲ್ಲಿದ್ದಾಗ್ಲೂ ಹೇಳ್ತಾ ಇದ್ರೆ ಅರಿವಿರ್ಲಿಲ್ಲ, ಗೊತ್ತಿರ್ಲಿಲ್ಲ. ಇವಾಗ ಗೊತ್ತಾಗೋಯ್ತು. ಇವ್ರ ಹತ್ರ ಹೇಳ್ಸ್ಕೊಳ್ಳಿ. ನೀವು ಒಬ್ರಿಗೊಬ್ರು ಹೇಳ್ಕೋಬೇಕು ಹೆಂಗ್ ಯೋಗ ಮಾಡೋದು ಅಂತ ಹೇಳ್ಕೋಬೇಕು. ಒಳ್ಳೊಳ್ಳೆ ಸಾಂಗ್ಸ್ ಕಳಿಸ್ತೀವಿ ನಿಮ್ಗೆ ಇನ್ಮೇಲೆ, ಒಳ್ಳೆ ಮ್ಯೂಸಿಕ್ಸ್ ಕಳಿಸ್ತೀವಿ, ಸಾಂಗ್ಸ್ ಕಳಿಸ್ತೀವಿ, ಅವೆಲ್ಲ ಪ್ಲೇ ಮಾಡ್ಕೊಂಡು ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮೆಡಿಟೇಷನ್ ಮಾಡಿ. ಓಕೆನಾ? ಇವಾಗ ಪರಮಾತ್ಮನ ವಿಚಾರದಲ್ಲಿ ನಿಮ್ಗೆ ಇನ್ನೊಂದ್ ಸ್ವಲ್ಪ ಹೇಳ್ಬೇಕು. ಈಗ ಪರಮಾತ್ಮನನ್ನ ಸರ್ವಧರ್ಮದವರು ಒಪ್ಕೊಂತಾರೆ. ಒಂದು ಅಗೋಚರ ಶಕ್ತಿ ಇದೆ, ಒಂದು ಅದ್ಭುತ ಶಕ್ತಿ ಇದೆ, ಯಾವುದೋ ಒಂದು ಶಕ್ತಿ ನಮ್ಮನ್ನು ಕಾಪಾಡ್ತಾ ಇದೆ, ಈ ಮಾತಂತೂ ಎಲ್ಲರ ಬಾಯಲ್ಲಿ ಬರುತ್ತೆ. ಕಷ್ಟ ಬಂದಾಗ ಪ್ರತಿಯೊಬ್ರು ದೇವ್ರ ನೆನಪು ಮಾಡೇ ಮಾಡ್ತಾರೆ. ಅಂದ್ರೆ ಇಲ್ಲಿ ನಾವು ಹಿಂದೂ ಧರ್ಮದಲ್ಲಿ ಏನ್ ಮಾಡ್ತಾ ಇದ್ವಿ, ಈಶ್ವರ ಲಿಂಗಗಳನ್ನ ಸ್ಥಾಪನೆ ಮಾಡ್ಕೊಂಡು ಪ್ರಾಚೀನ ಕಾಲದಿಂದ ಭಕ್ತಿ ಮಾಡ್ತಾ ಬಂದಿದೀವಿ. ರಾಮೇಶ್ವರದಲ್ಲಿ ಶ್ರೀರಾಮನು ಕೂಡ ಮಾಯಾರಾವಣ ಗೆಲ್ಲಕ್ಕೆ ಮೊದ್ಲು ಶಕ್ತಿ ತಗೋಬೇಕಾದ್ರೆ ಈಶ್ವರ ಪೂಜೆ ಮಾಡಿ ಪಡ್ಕೊಂಡ್ರು ಶಕ್ತಿನ. ಅಮರ್ನಾಥದಲ್ಲಿ ಋಷಿ ಮುನಿಗಳು ಹೋಗಿ ಮಂಜಿನ ಲಿಂಗನ ದರ್ಶನ ಮಾಡ್ಕೊಂಡು ಬರ್ತಾರೆ, ಅಮರ್ನಾಥ ಯಾತ್ರೆ ಮಾಡ್ತಾರೆ. ಅದೇ ತರ ಕಾಶಿನಲ್ಲಿ ವಿಶ್ವನಾಥನನ್ನ ದರ್ಶನ ಮಾಡ್ಲಿಕ್ಕೆ ಎಷ್ಟೋ ಜನ, ನಮ್ಮ ಹಿಂದೂಗಳ ಪುಣ್ಯಕ್ಷೇತ್ರನೇ ಕಾಶಿ, ಅಲ್ಲಿಗೆ ನಾವು ಹೋಗ್ತೀವಿ. ಅದೇ ತರ ಮೊಟ್ಟ ಮೊದಲು ಪ್ರಪಂಚದಲ್ಲೇ ಸ್ಥಾಪನೆ ಆಗಿರುವಂತ ಶಿವಾಲಯ ಯಾವ್ದಪ್ಪ ಅಂದ್ರೆ ಸೋಮನಾಥ.
ಸೋಮನಾಥನ ಮಂದಿರ ಅತಿ ವೈಭವದ ಮಂದಿರ ಆಗಿತ್ತು. ಅತಿ ಹೆಚ್ಚು ಮುತ್ತು ರತ್ನ ವಜ್ರ ವೈಡೂರ್ಯಗಳಿಂದ ರಾಜ ವಿಕ್ರಮಾದಿತ್ಯ ಕಟ್ಟಿಸಿರ್ತಕ್ಕಂಥ ದೇವಸ್ಥಾನ ಆಗಿತ್ತು. ರಾಜ ವಿಕ್ರಮಾದಿತ್ಯರು ಆ ಕಾಲದಲ್ಲಿ ಸೋಮನಾಥ ಇವಾಗ್ಲೂ ಇದೆ. ಹಾ, ಆಮೇಲೆ ಪಶುಪತಿನಾಥ ನೇಪಾಳ, ಅಲ್ಲಿ ಈಶ್ವರ ಲಿಂಗಗಳಿದಾವೆ. ಈಗ ಮಕ್ಕ ಅಂತ ಹೇಳ್ತೀವಲ್ಲ, ಅಲ್ಲಿನೂ ಲಿಂಗ ಇದೆಯಂತೆ, ಆದ್ರೆ ಅದ್ ಮುಚ್ಚಿಟ್ಬಿಟ್ಟಿದ್ದಾರೆ. ಆಮೇಲೆ ಬುದ್ಧಿಸ್ಟ್ ನಲ್ಲಿ ದಿವ್ಯ ಜ್ಯೋತಿ ಅಂತ ಹೇಳ್ಬಿಟ್ಟು ಅವರು ಧ್ಯಾನ ಮಾಡ್ತಾರೆ. ಜೀಸಸ್ ಕ್ರೈಸ್ಟ್ ಪರಲೋಕದಲ್ಲಿರುವ ಪರಮೇಶ್ವರ್ನಿ ಅಂತ ಅವರು ಧ್ಯಾನ ಮಾಡಿದ್ದಾರೆ. ಏಕ ಓಂಕಾರ ನಿರಾಕಾರ ಅಂತ ಸಿಖ್ ಧರ್ಮದಲ್ಲಿ ಗುರುನಾನಕ್ ಕೂಡ ಪ್ರೇಯರ್ ಮಾಡಿದ್ದಾರೆ. ಹೀಗೆ ಪ್ರಪಂಚದಲ್ಲಿರುವಂತ ಎಲ್ಲ ಧರ್ಮಗಳಲ್ಲಿ ಪರಮಾತ್ಮನನ್ನ ವಿಭಿನ್ನ ನಾಮಗಳಿಂದ ವಿಭಿನ್ನ ಹೆಸರುಗಳಿಂದ ಪೂಜೆ ಮಾಡ್ಕೊಂಡು ಧ್ಯಾನ ಮಾಡ್ಕೊಂಡು ಜನರು ಭಕ್ತಿ ಮಾಡ್ತಾ ಬಂದಿದ್ದಾರೆ. ಟೋಟಲ್ ಎಲ್ಲರನ್ನೂ ಕಾಯೋರು ಒಬ್ಬರೇ ತಂದೆ, ಸರ್ವಾತ್ಮಗಳಿಗೆ ತಂದೆ ಒಬ್ಬರೇ ಇರೋದು. ಇದು ಗೊತ್ತಿಲ್ದಿರ ಪ್ರಪಂಚದಲ್ಲಿ ಜಾತಿ ಮತಗಳ ಹೆಸರಿನಲ್ಲಿ ದೇವರ ಹೆಸರಿನಲ್ಲಿ ಹೊಡೆದಾಟಗಳು ನಡೀತಾ ಇದೆ. ನಾನೇ ಇಲ್ಲ, ನಮ್ ಧರ್ಮ ಹೆಚ್ಚು ಹೊಡೆದಾಟ, ರಕ್ತಪಾತ, ಹಿಂಸೆ, ಅಶಾಂತಿ, ಅದಕ್ಕೆ ತಲೆನೋವು ಹೆಚ್ಚುತ್ತಾ ಇದೆ. ಹಂಗಾಗೋಗ್ಬಿಟ್ಟಿದೆ ವಾತಾವರಣ, ಹಂಗಾಗೋಗ್ಬಿಟ್ಟಿದೆ. ಅದರಿಂದ ಈ ಒಂದು ಪರಿಸ್ಥಿತಿಯನ್ನ ಪರಮಾತ್ಮನೇ ಬಂದು ಸರಿಪಡಿಸ್ತಾ ಇದ್ದಾರೆ. ಇದೆಲ್ಲ ಜ್ಞಾನ ಕೊಟ್ಟು, ಈ ಜ್ಞಾನ ಎಲ್ರಿಗೂ ಬಂದ್ಬಿಟ್ರೆ ನೋ ಗಲಾಟೆ, ಜಗಳನೇ ಇಲ್ಲ, ಗಲಾಟೆನೇ ಇಲ್ಲ, ಜಾತಿ ಮತಗಳ ಎಲ್ರಿಗೂ ಅರ್ಥ ಆಗೋಯ್ತು ಅಂದ್ರೆ ಶಾಂತಿಯಿಂದ ಎಲ್ಲರೂ ಇರ್ತಾರೆ. ಶಾಂತಿ ಸ್ಥಾಪನೆ ಮಾಡಕ್ ಇದೊಂದೇ ಮೆಥಡ್. ಈಗ ನೋಡಿ, ಶಿವಶಂಕರ್ ಇಬ್ಬರು ಒಂದೇನಾ ಬೇರೆ ಬೇರೆನಾ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕಾಗಿರುವಂತ ವಿಚಾರ. ಬಹಳಷ್ಟು ಜನ ಏನ್ ತಿಳ್ಕೊಂಡಿದ್ದಾರೆ, ಇವ್ರನ್ನೇ ಶಿವ ಅಂತ ತಿಳ್ಕೊಂಡು, ಶಂಕರ್ನೇ ಶಿವ ಅಂತ ತಿಳ್ಕೊಂಡ್ಬಿಟ್ಟು. ಇಲ್ಲಿ ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೀವಿ. ಇವ್ರಿಗಿಬ್ರು ಮಕ್ಕಳಿದ್ದಾರೆ, ಪತ್ನಿ ಇದ್ದಾರೆ, ತಲೆಯಲ್ಲೊಬ್ರು ಪತ್ನಿ ಇದ್ದಾರೆ, ಇಬ್ಬರು ಪತ್ನಿಗೆ ಪತಿ, ಇಬ್ಬರು ಮಕ್ಕಳಿಗೆ ತಂದೆ, ಒಂದು ಕುಟುಂಬಸ್ಥರು, ಒಬ್ಬ ಗೃಹಸ್ಥಿ ದೇವತೆ. ಅವನ್ ಪರಮಾತ್ಮ ಅಂತ ಹೆಂಗ್ ಒಪ್ಕೊಳ್ಳೋದು? ಇಡೀ ವಿಶ್ವ ಯಾರನ್ನ ಪೂಜೆ ಮಾಡ್ತಾ ಇದೆ ಈಶ್ವರ ಅಂತ ಹೇಳಿ ಇವ್ರನ್ನ. ಇವ್ರು ಬರೀ ಒಂದು ಪರಿವಾರಕ್ಕೆ, ಒಂದು ಕುಟುಂಬಕ್ಕೆ ಯಜಮಾನ್ರು ಅಷ್ಟೇ, ಇಡೀ ವಿಶ್ವಕ್ಕೆ ಯಜಮಾನ್ರು ಅಂತ ಹೇಳಲ್ಲ. ಶಂಕರ್ಗೆ ಈಶ್ವರಕ್ಕೆ ಇಡೀ ವಿಶ್ವದ ಯಜಮಾನ್ರು ಅಂತ ಹೇಳ್ತೀವಿ. ವಿಶ್ವ ಕುಟುಂಬದ ಒಡೆಯ ಅಂತ ಪರಮಾತ್ಮನ್ಗೆ ಹೇಳ್ತೀವಿ, ಶಂಕರ್ಗೆ ಹೇಳಲ್ಲ. ಹಾಗಾಗಿ ಶಂಕರ್ನೇ ಬೇರೆ, ಶಿವನೇ ಬೇರೆ. ಶಿವ ಅಂತ ಹೇಳೋದು ಲಿಂಗಕ್ಕೆ, ಶಂಕರ ಅಂತ ಹೇಳೋದು ತಪಸ್ವಿ ಯೋಗಿಗೆ. ಶಿವನು ಈ ಸೃಷ್ಟಿಗೆ ಬಂದಿರೋ ದಿನಾನೇ ಶಿವರಾತ್ರಿ. ಇದು ಶಂಕರ ರಾತ್ರಿ ಅಲ್ಲ, ಶಿವನು ಆಗಮನ ಆಗಿರೋಂತ ರಾತ್ರಿ, ಶಿವನ ಅವತಾರ ತೆಗೆದುಕೊಂಡಿರೋ ರಾತ್ರಿ. ಈ ಶಿವರಾತ್ರಿನಲ್ಲಿ ಶಿವ ಬಂದು ಮನುಷ್ಯರಲ್ಲಿರುವಂತಹ ತಮೋ ಗುಣಗಳನ್ನ ದೂರ ಮಾಡ್ತಾರೆ, ಸತ್ವ ಗುಣಗಳನ್ನ ತಿಂತಾರೆ, ಅಜ್ಞಾನ ಅಂಧಕಾರನ್ನ ಹೋಗ್ಲಾಡಿಸ್ತಾರೆ. ನಾವು ಕೂಡ ಹೇಳಿದ್ವಲ್ಲ, ಪ್ರೇಯರ್ಸ್ ಮಾಡ್ಬೇಕಾದ್ರೆ ಓಂ ಅಸತ್ವಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯುರ್ಮ ಅಮೃತಂಗಮಯ ಕೇಳಿದ್ವಲ್ಲ. ಭಗವಂತನ್ ಏನಂತ ಹೇಳಿದಿವಿ? ನಮ್ಮನ್ನ ಈ ತಮೋ ಗುಣದಿಂದ ಸತ್ವ ಗುಣಕ್ಕೆ ಕರ್ಕೊಂಡೋಗು, ನಮ್ಮನ್ನ ಈ ಕತ್ಲೆಯಿಂದ ಬೆಳಕಿನ ಕಡೆ ಕರ್ಕೊಂಡೋಗು, ನಮ್ಗೆ ಈ ಮೃತ್ಯು ಲೋಕದಿಂದ ಅಮರ್ ಲೋಕಕ್ಕೆ ಕರ್ಕೊಂಡೋಗು ಅಂತ ಬೇಡ್ಕೊಂಡಿದ್ವಿ ಭಗವಂತನ. ಪರಿಪರಿಯಾಗಿ ಬೇಡ್ಕೊಂಡಿದ್ವಿ. ಹೇಳ್ತಿದ್ರಲ್ಲ, ಇಲ್ಲ ಅಂದ್ಮೇಲೆ ಈ ಒಂದು ತಮೋ ಗುಣಗಳನ್ನ ದೂರ ಮಾಡಕ್ಕೆ ಇವಾಗ ಅದನ್ನ ಭಗವಂತ ಒಂದು ಪ್ರಾಕ್ಟಿಕಲ್ ನಲ್ಲಿ ಮಾಡಿಸ್ತಾ ಇದ್ದ. ಹಾಗಾಗಿ ಈಗ ನಾವು ಪರಮಾತ್ಮನ ಅವತರಣೆಯನ್ನ ತಿಳ್ಕೋಬೇಕು. ಈಗ ಶಿವರಾತ್ರಿನಲ್ಲಿ ಪರಮಾತ್ಮನಿಗೆ ವಿಶೇಷವಾಗಿ ಲಿಂಗಕ್ಕೆ ಮುಖ ಇಡ್ತಾರೆ. ಅದು ಇವ್ರದೇ ಮುಖ, ಗೊತ್ತಿಲ್ಲ ಅವ್ರಿಗೆ, ಅವ್ರದೇ ಆದಂತ ಸ್ಟೈಲ್ ಅಲ್ಲಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮುಖವಾಡ ಅಂದ್ರೇನು? ಭಗವಂತನಿಗೆ ಸ್ವಂತ ಶರೀರ ಇಲ್ಲ, ಅದನ್ನ ಬೇರೆ ಶರೀರ ತಗೊಳ್ತಾರೆ, ಅದಕ್ಕೆ ಮುಖವಾಡ ಇಟ್ಟಿದ್ದಾರೆ. ಪ್ರಜಾಪಿತ ಬ್ರಹ್ಮನ ಮುಖವನ್ನೇನೆ ಲಿಂಗಕ್ಕೆ ಇಟ್ಟಿರೋದು, ಗೊತ್ತಾಯ್ತಾ? ಪ್ರಜಾಪಿತ ಬ್ರಹ್ಮನ ಶರೀರದಲ್ಲಿ ಪರಮಾತ್ಮ ಬಂದು ಇಷ್ಟೊಂದು ಮಕ್ಕಳಿಗೆ ದೃಷ್ಟಿ ಕೊಡ್ತಾರೆ, ಜ್ಞಾನ ಕೊಡ್ತಾರೆ, ವಿದ್ಯೆ ಓದಿಸ್ತಾರೆ, ಬುದ್ಧಿ ಕೊಡ್ತಾರೆ, ಭಕ್ತಿಗೆ ಫಲ ಕೊಡ್ತಾರೆ, ಮುಕ್ತಿ ಜೀವನ್ ಮುಕ್ತಿ ಕೊಡ್ತಾರೆ, ಪಾಪ ಪರಿಹಾರ ಮಾಡ್ತಾರೆ, ಸುಖ ಶಾಂತಿ ಕೊಡ್ತಾರೆ. ಅದರಿಂದ ವಿಶೇಷವಾಗಿ ಶಿವರಾತ್ರಿನಲ್ಲಿ ರಾತ್ರಿ ಎಲ್ಲ ಏನ್ ಮಾಡ್ತೀವಿ? ದಿನ ಎಲ್ಲ ಉಪವಾಸ, ದಿನ ಎಲ್ಲ ಉಪವಾಸ. ಅವತ್ತು ಉಪವಾಸ ಮಾಡ್ತೀವಲ್ಲ, ಮಾನ್ಯ ದಿವಸ ನಿದ್ದೆ ಮಾಡ್ತೀವಿ, ಅವತ್ ನೈಟ್ ಎಲ್ಲಾನು ಕೂಡ ಜಾಗರಣೆ, ದಿನ ಎಲ್ಲ ಉಪವಾಸ ಮಾಡ್ತೀರಾ. ಈಗ ನಿಜವಾದ ಉಪವಾಸ ಅಂದ್ರೇನು? ವಾಸ್ತವಿಕವಾಗಿ ಉಪವಾಸದ ನಿಜವಾದ ಆಧ್ಯಾತ್ಮಿಕ ಅರ್ಥ ಏನು ಅಂದ್ರೆ, ಉಪ ಅಂದರೆ ಹತ್ತಿರ, ವಾಸ ಅಂದ್ರೆ ಇರೋದು. ಅಂದ್ರೆ ನಮ್ಮ ಮನಸ್ಸನ್ನ, ನಮ್ಮ ಬುದ್ಧಿಯನ್ನ ಭಗವಂತನಲ್ಲಿ ಏಕಾಗ್ರಗೊಳಿಸೋದೇ ನಿಜವಾದ ಉಪವಾಸ.
ನಮ್ಮ ಮನ್ಸು ಎಲ್ಲೆಲ್ಲ ಹೊರಟಾಗ್ಬಿಟ್ಟಿದೆ. ಯಾವ್ದಾವ್ದೋ ವಿಚಾರಗಳಲ್ಲಿ ಗೊಂದಲಗಳಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ ಮನ್ಸು ಬುದ್ಧಿ. ಅದನ್ನ ಏಕಾಗ್ರಗೊಳಿಸೋದೆ ನಿಜವಾದಂತ ಉಪವಾಸ. ಉಪ ಅಂದರೆ ಹತ್ತಿರ, ವಾಸ ಅಂದ್ರೆ ಇದು. ಅಂದ್ರೆ ಭಗವಂತನಲ್ಲಿ ನಮ್ಮ ಮನಸ್ಸನ್ನು ಯಾವಾಗ್ಲೂ ಇಡೋದು. ಊಟ ಇಲ್ದಿರ ಇರೋದು, ಉಪವಾಸ ಇರೋದು ಶರೀರಕ್ಕೆ, ಆರೋಗ್ಯಕ್ಕೆ. ಈಗ ಮಿಷಿನ್ ಯಾವಾಗ್ಲೂ ಆಗ್ತಾನೆ ಇದ್ರೆ ಮಿಷಿನ್ ಹೀಟ್ ಬಂದ್ಬಿಡಲ್ವಾ? ಅವಾಗ ಏನ್ ಮಾಡ್ತೀವಿ? ರೆಸ್ಟ್ ಬಿಟ್ಬಿಡ್ತೀವಿ ಅಲ್ವಾ? ಹಾ, ಮಿಷಿನ್ ತಣ್ಣಗಾಗಿ ಕೂಲ್ ಆಗಿ ಮತ್ತೆ ಸ್ವಲ್ಪ ಇದಾದ್ಮೇಲೆ ಮತ್ತೆ ಯೂಸ್ ಮಾಡ್ತೀವಿ. ಯಾವಾಗ್ಲೂ ಕೆಲಸ ಮಾಡ್ತಾ ನಮ್ಗೂ ಸುಸ್ತಾಗ್ಬಿಡುತ್ತಲ್ವಾ? ಹಂಗೆ ಈ ದೇಹಕ್ಕೂ ಕೂಡ ಒಳಗಡೆ ಡೈಜೆಷನ್ ಕ್ರಿಯೆಗೆ ಹೆಲ್ಪ್ ಆಗ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಪೂರ್ವಿಕರು ಏನ್ ಮಾಡಿದ್ರು? ಊಟ ಬಂದ್ ಮಾಡಿದ್ರು. ನೀರ್ ಕುಡೀರಿ, ಜ್ಯೂಸ್ ಕುಡೀರಿ ಅಂತ ಇಟ್ರು. ಆದ್ರೆ ನಾವ್ ಏನ್ ಮಾಡ್ತಾ ಇದೀವಿ? ಅಡ್ಗೆ ಮಾಡಲ್ಲ, ಬೇರೆ ಎಲ್ಲ ಅವಲಕ್ಕಿ ತಿನ್ಬಿಡ್ತೀವಿ, ಬುರುಗ್ ತಿನ್ಬಿಡ್ತೀವಿ, ಬೇರೆ ಬೇರೆ ಹಣ್ಣು ಹಂಪಲ್ ತಿನ್ಬಿಡ್ತೀವಿ. ಎಲ್ಲಿ ಉಪವಾಸ ಆಯ್ತು? ಉಪವಾಸ ಅಂದ್ರೆ ಏನು ತಿನ್ಬಾರ್ದು. ಅವಾಗ ರೆಸ್ಟ್ ಎಲ್ಲಿ ಸಿಗತ್ತೆ ಬಾಡಿಗೆ? ನೀವ್ ಫ್ರೂಟ್ಸ್ ತಿನ್ರಿ, ಒಳ್ಳೇದೇ. ಬಟ್ ವಾರಕ್ಕೆ ಒಂದ್ ದಿವಸ, ಯಾವಾಗೋ ಒಂದ್ಸಲ ಫ್ರೀ ಬಿಟ್ಬಿಡ್ರಿ ಬಾಡಿ. ಮಾಡ್ರಿ, ಆರೋಗ್ಯಕ್ಕೆ ಒಳ್ಳೇದು. ಮಾಡ್ರಿ, ಆರೋಗ್ಯಕ್ಕೆ ಒಳ್ಳೇದು. ಶರೀರಕ್ಕೆ ಆರೋಗ್ಯವಾಗಿರ್ಲಿಕ್ಕೆ ಉಪವಾಸ ತುಂಬಾ ಒಳ್ಳೇದು. ಅದಕ್ಕೆ ಲಂಗಣಂ ಪರಮೌಷಧಂ. ಲಂಗಣಂ ಪರಮೌಷಧಂ. ಲಂಗಣಂ ಅಂದ್ರೆ ಏನು? ಶರೀರನ ಊಟ ಊಟ ಇಲ್ದಿರ ಸ್ವಲ್ಪ ಫ್ರೀ ಬಿಡೋದು. ಅರ್ಥ ಆಯ್ತಾ? ಅಂದ್ರೆ ದಿವ್ಯ ಔಷಧಿ ಅಂತೆ, ಅದನ್ನು ಒಳ್ಳೇದಂತೆ, ಪರಮೌಷಧಿ ಅಂತ ಹೇಳಿದ್ದಾರೆ. ಅಂದ್ರೆ ಸಿಸ್ಟಮ್ ಏನಾಗುತ್ತೆ? ರೀಸೆಟ್ಟಿಂಗ್ ಸೆಟ್ಟಿಂಗ್ ಆಗುತ್ತೆ. ಜಾಗರಣೆ ಅಂದ್ರೇನು? ಭಗವಂತ ಬಂದು ನಮ್ಮನ್ನ ಎಚ್ಚರಿಸ್ಬಿಟ್ಟಿದ್ದಾರೆ ಅಜ್ಞಾನ ನಿದ್ರೆಯಿಂದ. ಆತ್ಮನ ಜಾಗೃತಿ ಮಾಡ್ಬಿಟ್ಟಿದ್ದಾರೆ, ಆತ್ಮವನ್ನ ಎಚ್ಚರಿಸಿದ್ದಾರೆ. ಇದನ್ನೇ ಜಾಗರಣೆ ಅಂತ ಹೇಳೋದು. ಆತ್ಮ ಜಾಗರಣೆ ಜಾಗೃತಿ, ಆತ್ಮ ಜಾಗರಣೆ ಜಾಗೃತಿ. ಆತ್ಮವನ್ನ ಜಾಗೃತ ಮಾಡಿದ್ದಾರೆ. ಸೊ ಆತ್ಮವನ್ನ ಜಾಗೃತ ಮಾಡಿ ಆತ್ಮಗಳಲ್ಲಿರುವಂತಹ ಅಜ್ಞಾನ ಅಂಧಕಾರವನ್ನ ದೂರ ಮಾಡಿ. ಜಾಗರಣೆ ಅಂದ್ರೆ ಎಚ್ಚೆತ್ತುಕೊಳ್ಳಿ, ಅವೇಕನಿಂಗ್ 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 ಅಂತ ಜಾಗೃತಗೊಳ್ಳೋದು. ಅಜ್ಞಾನ ನಿದ್ರೆಯಿಂದ ಜಾಗೃತ ಮಾಡೋದು. ಭಗವಂತ ಬಂದು ಅಜ್ಞಾನ ನಿದ್ರೆಯಿಂದ ಎಚ್ಚರಿಸ್ತಾ ಇದ್ದಾರೆ. ಸ್ಥೂಲ ನಿದ್ರೆ ಮಾಡ್ದಿರ ಇರೋದು ಬರೀ ಜಾಗರಣೆ, ಸ್ಥೂಲ ಜಾಗರಣೆ ಅಷ್ಟೇ. ನಿಜವಾದ ಜಾಗರಣೆ ಏನು? ಆತ್ಮವನ್ನ ಜಾಗೃತವಾಗಿ ಇಟ್ಕೊಳ್ಳೋದು, ಅಲರ್ಟ್ ಆಗಿ ಇಟ್ಕೊಳ್ಳೋದು. ಗೊತ್ತಾಯ್ತಾ? ಇವಾಗ ಹಬ್ಬ ಬಂದಾಗ ಅವತ್ ನೈಟ್ ಎಲ್ಲ ಜನ ಏನ್ ಮಾಡ್ತಾರೆ? ದೇವಸ್ಥಾನಗಳಿಗೆ ಹೋಗ್ತಾರೆ, ಸುತ್ತಾಡ್ತಾರೆ, ಎಲ್ಲ ಕಡೆಯಲ್ಲಿ ಭಕ್ತಿ ಮಾಡ್ತಾರೆ, ಬರ್ತಾರೆ. ಜಾಗರಣೆ ಮಾಡೋದು ಓಕೆ. ದೇವಸ್ಥಾನಗಳಲ್ಲಿ ಪಾಸಿಟಿವ್ ಎನರ್ಜಿ ಇದೆ, ಅಲ್ಲಿ ಹೋದಾಗ ಪಾಸಿಟಿವ್ ಮೈಂಡ್ ಬರುತ್ತೆ ಅಂತ ಹೋಗ್ತಾರೆ, ಬರ್ತಾರೆ. ರಾತ್ರಿ ಎಲ್ಲ ಜಾಗರಣೆ ಇರ್ತಾರೆ. ಬಟ್ ಬಹಳಷ್ಟು ಜನ ಜಾಗರಣೆಯನ್ನು ಸರಿಯಾಗಿ ಮಾಡ್ತಾ ಇಲ್ಲ. ಟಿವಿಗಳು ನೋಡ್ಕೊಂಡು, ಸೀರಿಯಲ್ ನೋಡ್ಕೊಂಡು, ಮೊಬೈಲ್ ನೋಡ್ಕೊಂಡು ಜಾಗರಣೆ ಇರ್ತಾರೆ. ಅದು ನಿಜವಾದ ಜಾಗರಣೆ ಅಲ್ಲ. ನಿಜವಾಗಿ ಜಾಗರಣೆ ಅಂದ್ರೇನು? ಆತ್ಮವನ್ನ ಅಲರ್ಟ್ ಆಗಿಟ್ಕೊಳ್ಳೋದು, ಆತ್ಮನ ಜಾಗೃತಿಯಾಗಿಟ್ಕೊಳ್ಳೋದು, ಅಟೆನ್ಷನ್ ಅಲ್ಲಿ ಇರೋದು. ಇದು ನಿಜವಾದ ಜಾಗರಣೆ. ಅರ್ಥವಾಯ್ತಾ? ಶಿವರಾತ್ರಿ ಅಂದ್ರೆ ಅರ್ಥ ಶಿವನ ಆಗಮನದ ರಾತ್ರಿ, ಅಜ್ಞಾನ ಅಂಧಕಾರವನ್ನ ದೂರ ಮಾಡುವಂತ ರಾತ್ರಿ, ಜ್ಞಾನವನ್ನ ಕೊಡ್ತಕ್ಕಂಥ ರಾತ್ರಿ, ದುಃಖನ್ನ ದೂರ ಮಾಡೋ ರಾತ್ರಿ, ಅಶಾಂತಿಯನ್ನು ದೂರ ಮಾಡೋ ರಾತ್ರಿ, ತಮೋಗುಣಗಳನ್ನ ದೂರ ಮಾಡೋ ರಾತ್ರಿ, ಆತ್ಮಗಳನ್ನ ಪ್ಯೂರಿಫೈ ಮಾಡುವಂತ ರಾತ್ರಿ. ಈ ಡ್ಯೂಟಿ ಮಾಡ್ಲಿಕ್ಕೆ ಭಗವಂತ ಈ ಸೃಷ್ಟಿಗೆ ಆಲ್ರೆಡಿ ಬಂದ್ಬಿಟ್ಟಿದ್ದಾರೆ. ಬಂದು 89 ವರ್ಷಗಳ ಕಾರ್ಯ ಮಾಡಿದ್ದು ಆಗೋಗ್ಬಿಟ್ಟಿದೆ. ನಮ್ಗೆಲ್ಲ ಇವಾಗ ಸಿಗ್ತಾ ಇದೆ ಅಂದ್ಮೇಲೆ ಏನ್ ಮಾಡ್ಬೇಕು? ಈ ಜ್ಞಾನವನ್ನ ನಾವು ಪಡ್ಕೊಂಡು ಮುಂದಿನ ಜೀವನಕ್ಕೆ ನಾವು ತಯಾರಿ ಮಾಡ್ಕೋಬೇಕು. ಮುಂದಿನ ಜೀವನಕ್ಕೆ ತಯಾರಿ ಮಾಡ್ಕೊಳಕ್ ಮುಂಚೆನೆ ನಾವು ಈ ಜ್ಞಾನನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ತಿಳ್ಕೊಬೇಕು, ಸ್ಟಡಿ ಮಾಡ್ಬೇಕು. ಸ್ಟಡಿ ಮಾಡ್ಲಿಕ್ಕೋಸ್ಕರ ಈ ಟೈಮ್ ಕೊಟ್ಟಿದ್ದಾರೆ. ಸ್ವಲ್ಪ ಟೈಮ್ ಅಷ್ಟೇ ನಮ್ಗೆ ಸಿಕ್ಕೋದು ಅಲ್ವಾ? ಅಂದ್ರೆ ಈ ಶರೀರ ಎಷ್ಟು ದಿವಸ ಇರುತ್ತೆ ಯಾರಿಗ್ ಗೊತ್ತಿಲ್ಲ, ಈ ಪ್ರಪಂಚ ಎಷ್ಟು ದಿವಸ ಇರುತ್ತೆ ಯಾರಿಗ್ ಗೊತ್ತಿಲ್ಲ. ಇದೆಲ್ಲ ಸೀಕ್ರೆಟ್, ಮಿಸ್ಟರಿ. ಏನಾಗ್ಬೋದು ಯಾರಿಗ್ ಗೊತ್ತು? ಏನೇನಾಗುತ್ತೋ? ಭೂಕಂಪ ಯಾವತ್ತಾಗುತ್ತೆ ಯಾರಿಗನ್ನ ಹೇಳಿ ಕೇಳಿ ಬರುತ್ತಾ? ಸುನಾಮಿ ಯಾವಾಗ ಬರುತ್ತೆ ಹೇಳಿ ಕೇಳಿ ಬರುತ್ತಾ? ಅಣು ಯುದ್ಧಗಳು ಯಾವಾಗ ಪ್ರಾರಂಭ ಆಗ್ತವೆ ಯಾರಿಗನ್ನ ಗೊತ್ತಿದ್ಯಾ? ಆಲ್ ಆಫ್ ಎ ಸಡನ್ ಇವೆಲ್ಲ ಆಗ್ಬಿಡುತ್ತೆ. ಇರೋದ್ರಲ್ಲಿ ಎಷ್ಟು ದಿವಸ ಇರ್ತೀವೋ ಅಷ್ಟು ದಿವಸ ಈ ಜ್ಞಾನ ಪಡ್ಕೊಂಡು ನಾವು ಸತ್ಯ ಜ್ಞಾನದಲ್ಲಿ ನಾವು ಜೀವನವನ್ನ ಪಾವನ ಮಾಡಿ. ಅರ್ಥವಾಯ್ತಾ? ಇದು ಇವತ್ತಿನ ಕೋರ್ಸ್. ನಾಳೆ ಇನ್ನೊಂದು ಕೋರ್ಸ್
ಓಕೆ, ಓಂ ಶಾಂತಿ. ಈಗ ಸ್ವಲ್ಪ ಮೆಡಿಟೇಷನ್ ಮಾಡುವ. ಹಾ ಹಾ